Hi, my dear students. Welcome back to my channel. So, welcome back to Sslc Science Final Revision video series for your public examination preparation. So, you've already previous videos ನಾನು post ಮಾಡಿದೀನಿ related to your final examinations. ಸಾಕಷ್ಟು ಸ್ಟೂಡೆಂಟ್ಸ್ ಇದನ್ನ ವಾಚ್ ಮಾಡ್ತಾ ಬಂದಿದ್ದೀರಾ ಅಂಡ್ ನಿಮ್ಮ ಒಂದು ಒಪಿನಿಯನ್ಸ್ ನ ಕ್ವೆಶನ್ಸ್ ನ ಕೂಡ ನನಗೆ ಕೇಳ್ತಾ ಬಂದಿದ್ದೀರಾ ಈವನ್ ಇನ್ ದ ಟೆಲಿಗ್ರಾಮ್ ಗ್ರೂಪ್ ಅಂಡ್ ಇನ್ಸ್ಟಾಗ್ರಾಮ್ ಗ್ರೂಪ್. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀರಾ ಅಂದ್ರೆ ಯು ಗೈಸ್ ಆರ್ ರಿಯಲಿ ಹ್ಯಾವಿಂಗ್ ಸೀರಿಯಸ್ನೆಸ್ ಟುವರ್ಡ್ಸ್ ಯುವರ್ ಎಕ್ಸಾಮಿನೇಷನ್. ಈಗ ನಾನು ಒಂದು ಕೆಲವು ದಿನಗಳ ಹಿಂದೆ ಕಮ್ಯುನಿಟಿನಲ್ಲಿ ಒಂದು ಕ್ವೆಶನ್ ಅನ್ನ ಪೋಸ್ಟ್ ಮಾಡಿದ್ದೆ ರಿಲೇಟೆಡ್ ಟು ಯುವರ್ ಡೌಟ್ಸ್. ಸೊ ಮ್ಯಾಕ್ಸಿಮಮ್ ಅಲ್ಲಿ ನನಗೆ ಕೇಳಿದಂತ ಡೌಟ್ಸ್ ಬಂದು ರಿಲೇಟೆಡ್ ಟು ಹೆರಿಡಿಟಿ ಅಂಡ್ ಎವಲ್ಯೂಷನ್ ಲೆಸನ್. ಈಗ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಲೆಸನ್ ರಿಲೇಟೆಡ್ ಆಗಿ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನೆಲ್ಲ ಕ್ವೆಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಬರೋಣ, ಬಿಕಾಸ್ ಎವ್ರಿ 1 minute ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಗೈಸ್. ಈ ಕ್ವೆಶನ್ ಅಂದ್ರೆ ಈ ಒಂದು ಲೆಸನ್ ಗೆ ರಿಲೇಟೆಡ್ ಆಗಿ ಯಾವ ಪ್ರಶ್ನೆಯನ್ನ ಕೇಳಿದ್ರೆ ಏನನ್ನ ಆನ್ಸರ್ ಬರಿಬೇಕು, ಫಸ್ಟ್ ಆಫ್ ಆಲ್ ಪ್ರಶ್ನೆನ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹೌ ಡು ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅ ಕ್ವೆಶನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ಫಸ್ಟ್ ಕ್ವೆಶನ್ ನೋಡಿ, ಈ ಕ್ವೆಶನ್ಸ್ ನಾನು ಏನ್ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದು ಬೋರ್ಡ್ ಅಲ್ಲಿ ಪಾಸ್ಟ್ 5 years ಇಂದ ತುಂಬಾ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿರುವಂತ ಕ್ವೆಶನ್. ಕೆಲವೊಂದು ಕ್ವೆಶನ್ ರಿಪೀಟ್ ಮಾಡಿದ್ದಾರೆ. ಸೊ ನಾನು ಇಲ್ಲಿ ಕಲರ್ ಚೇಂಜ್ ಮಾಡಿದ್ದೀನಿ. ಓಕೆ, ಎಲ್ಲಿ ರೆಡ್ ಕಲರ್ ಅನ್ನ ಡಿಪೆಕ್ಟ್ ಮಾಡಿರ್ತೀನಿ ಆನ್ಸರ್ಸ್ ಅದನ್ನ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ. ಅಂಡ್ ಕೆಲವು ಸ್ಟೂಡೆಂಟ್ಸ್ ಕೇಳಿದಿರಾ ಆಲ್ಸೋ ಎಕ್ಸ್ಪ್ಲೇನ್ ಅಬೌಟ್ ದ ಎವಲ್ಯೂಷನ್ ಬೈ ದ ಸ್ಟೇಜಸ್ ಅಂತ. ಸೊ ಅದನ್ನು ಕೂಡ ಒಂದು ಕ್ವೆಶನ್ ಇನ್ಕ್ಲೂಡ್ ಮಾಡಿದೀನಿ ಈ ಸೆಷನ್ ಅಲ್ಲಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್. An individual organism cannot pass the experiences acquired during its lifetime to the progenies of next generation. Explain this concept with the help of illustration ಅಂತ ಕೇಳಿದೀವಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು ಫಸ್ಟ್. Do understand a question. See, an organism. See, you're also an organism. We are all a kind of an organism. So we cannot pass our experiences. Say for example, I may be very good at studies. Okay, or I may be very good at dance. It is not that this experience which I gained during my lifetime, ನನಗೆ ಲೈಫ್ ಟೈಮ್ ಅಲ್ಲಿ ಬಂದಿರುವಂತ ಈ ಒಂದು ಎಕ್ಸ್ಪೀರಿಯನ್ಸ್ ನನ್ನ ನೆಕ್ಸ್ಟ್ ಜನರೇಷನ್ ಆರ್ಗಾನಿಸಮ್ಗೆ ಅಂದ್ರೆ ಪ್ರೋಜನಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಆರ್ಗಾನಿಸಮ್ಗೆ ಇದೇನಾಗಲ್ಲ, ಕ್ಯಾರಿ ಆಗಲ್ಲ. ಇಟ್ ಗೆ ನಾಟ್ ಗೆಟ್ ಟ್ರಾನ್ಸ್ಫರ್ಡ್. ಓಕೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಇಟ್ಸ್ ವೆರಿ ಸಿಂಪಲ್. ಏನಂದ್ರೆ ದ ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್, ಓಕೆ, ಎನಿ ಇಂಡಿವಿಜುವಲ್ ಆರ್ಗಾನಿಸಮ್, ದ ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಆರ್ಗಾನಿಸಮ್ may only affect the somatic cells. What is meant by somatic cells? Somatic cells andre cells other than the sex cells anta heltivi. So sex cells will determine the sex of the child. Okay, and other than the sex cells we have autosomes. We have sex chromosomes and autosomes anta ide. Iga depth agi na helak hogala, simple agi tilkolli. So ಸೊಮ್ಯಾಟಿಕ್ ಸೆಲ್ಸ್ ಅಂದ್ರೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಮ ಬಾಡಿ ಕ್ಯಾರೆಕ್ಟರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಸೆಲ್ಸ್, ಕ್ಯಾರೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡುವಂತ ಸೆಲ್ಸ್. ಏನಾಗ್ತದೆ, ಎಕ್ಸ್ಪೀರಿಯನ್ಸಸ್ ವಿಚ್ ಆರ್ ಬೀನ್ ಗೇನ್ಡ್ ಓಕೆ ಡ್ಯೂರಿಂಗ್ ಯುವರ್ ಲೈಫ್ ಟೈಮ್ ಮೇ ಓನ್ಲಿ ಎಫೆಕ್ಟ್ ದ ಸೊಮ್ಯಾಟಿಕ್ ಸೆಲ್. ಬಟ್ ಏನಾಗಲ್ಲ, ಬಟ್ ಇಟ್ ವಿಲ್ ನಾಟ್ ಚೇಂಜ್ ದ DNA ಆಫ್ ದ ಜರ್ಮ್ ಸೆಲ್. ಸೊ ಜರ್ಮ್ ಸೆಲ್ ಅಲ್ಲಿ ಇರುವಂತ DNA ನ ಯಾವತ್ತೂ ಕೂಡ ಚೇಂಜ್ ಮಾಡಲ್ಲ. ಯಾಕೆ ಅಂತಂದ್ರೆ ಈ ಜರ್ಮ್ ಸೆಲ್, ಸೋ ಕಾಲ್ಡ್ ಸೆಕ್ಸ್ ಸೆಲ್ ಏನಾಗುತ್ತೆ, ಇಟ್ ಕ್ಯಾರಿ ಆಲ್ ದ ಕ್ಯಾರೆಕ್ಟರ್ಸ್ ಫಾರ್ ಅನ್ ಆರ್ಗಾನಿಸಮ್ ಡ್ಯೂರಿಂಗ್ ದ ಫರ್ಟಿಲೈಸೇಷನ್. ಓಕೆನಾ? ಸೊ ಚೇಂಜ್ ಇನ್ ದ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್, ಚೇಂಜ್ ಇನ್ ದ ನಾನ್ ರಿಪ್ರೊಡಕ್ಟಿವ್ ಟಿಶ್ಯೂಸ್ ಕ್ಯಾನ್ ನಾಟ್ ಬಿ ಪಾಸ್ಡ್ ಆನ್ ಟು ದ DNA ಆಫ್ ದ ಜರ್ಮ್ ಸೆಲ್ ಅಂತ ಹೇಳ್ತೀವಿ. ಮೇನ್ ಆಗಿ ಏನಾಗಲ್ಲ, ನೀವು ಲೈಫ್ ಟೈಮ್ ಅಲ್ಲಿ ಗೇನ್ ಮಾಡಿರುವಂತ ಎಕ್ಸ್ಪೀರಿಯನ್ಸಸ್ ನಿಮ್ಮ DNA ಗೆ ಟ್ರಾನ್ಸ್ಫರ್ ಆಗಲ್ಲ. ಹೀಗ್ ಬರೆದ್ರು ಆಗತ್ತೆ ಎಕ್ಸಾಮ್ ಅಲ್ಲಿ. ಓಕೆ, the experiences that we have gained during our lifetime cannot be transferred to DNA ಅಂತ ಕೂಡ ಬರಿಬಹುದು, ನೀವು ಹೀಗೂ ಬರಿಬಹುದು. So therefore the experiences of an individual during its lifetime cannot be passed to its progeny. progeny ಅಂದ್ರೆ ಏನು? progeny ಅಂದ್ರೆ ಆಫ್ಸ್ಪ್ರಿಂಗ್ ಅಂತ ಹೇಳ್ತೀವಿ, ಅಥವಾ ನೆಕ್ಸ್ಟ್ ಜನರೇಷನ್ ಆರ್ಗಾನಿಸಮ್ ಅಂತ ಕೂಡ ಹೇಳ್ತೀವಿ. ಓಕೆ, ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಪ್ರೋಜನಿ ಬಗ್ಗೆ ಬದಲು ಆಫ್ಸ್ಪ್ರಿಂಗ್ ಅಂತ ಕೇಳಿದ್ರು ಕೂಡ ಇಟ್ ಇಸ್ ನೆಕ್ಸ್ಟ್ ಜನರೇಷನ್ ಆರ್ಗಾನಿಸಮ್. ಸೊ ಹೀಗೆ ಈ ಲೆಂದಿ ಆನ್ಸರ್ಸ್ ಬರೀಲಿಲ್ಲ ಅಂದ್ರೂ ಕೂಡ ನೀವು ನಾನು ಹೇಳ್ದಂಗೆ ಮಾಡಿಫೈ ಮಾಡಿ. ಸೊ ಇಟ್ ಕೆನ್ ನಾಟ್ ಗೆಟ್ ಟ್ರಾನ್ಸ್ಫರ್ ಟು DNA ಆಫ್ ದ ಜರ್ಮ್ ಸೆಲ್ ಅಂತ ಬರೆದು ಕೂಡ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡಿದರೆ, ಪ್ಯೂರ್ ಶಾರ್ಟ್ ಪೀ ಪ್ಲಾಂಟ್ ಈಸ್ ಕ್ರಾಸ್ ವಿತ್ ಪ್ಯೂರ್ ಟಾಲ್ ಪೀ ಪ್ಲಾಂಟ್. ಓಕೆ, ಸೊ ಕ್ವಶನ್ ಓದ್ತಾ ಅರ್ಥ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್, ರೆಪ್ರೆಸೆಂಟ್ ರಿಸಲ್ಟ್ obtained in the F2 generation of monohybrid cross with the help of the checkerboard and mention the ratio of the types of the plants obtained ಅಂತ ಕೇಳ್ತಾ ಇದ್ದಾರೆ. ಏನ್ ಕೇಳ್ತಾ ಇದ್ದಾರೆ, ಪ್ಯೂರ್ ಶಾರ್ಟ್ ಪೀ ಪ್ಲಾಂಟ್ ಇದೆ,
ಶಾರ್ಟ್ ಅಂದ್ರೆ ನಾವು ಸ್ಮಾಲ್ ಟಿ ಅಂತ ಹೇಳಿ ಕರಿತೀವಿ. ಓಕೆ, ದಿಸ್ ಈಸ್ ಕ್ರಾಸ್ಡ್ ವಿತ್ ದ ಪ್ಯೂರ್ ಟಾಲ್ ಪಿ ಪ್ಲಾಂಟ್. ಟಾಲ್ ಪಿ ಪ್ಲಾಂಟ್ ಅಂದ್ರೆ ಕ್ಯಾಪಿಟಲ್ ಟಿ ಅಂತ ಹೇಳ್ತೀವಿ. ಓಕೆ, ಸೊ ಏನಾಗ್ತಾ ಇದೆ, ಎರಡು ಕೂಡ ಕ್ರಾಸ್ ಮಾಡಿದಾಗ ಸೊ ರಿಸಲ್ಟ್ ಒಬ್ಟೈನ್ ಡ್ಯೂರಿಂಗ್ ದ F2 ಜನರೇಷನ್ ಬರಿಬೇಕು ನೀವು. ಓಕೆ, ಸೊ ಯಾವ್ದಿದು, ಸ್ಮಾಲ್ ಟಿ ಕ್ಯಾಪಿಟಲ್ ಟಿ. ಸ್ಮಾಲ್ ಟಿ ಅನ್ನೋದೇನು, ಇಟ್ ಇಸ್ ಅ ಶಾರ್ಟ್ ಪ್ಲಾಂಟ್. ಸೊ ಟಾಲ್ ಟಿ ಅನ್ನೋದೇನು, ಈಗ ಟಾಲ್ ಅನ್ನೋದೇನು, ಇಟ್ ಇಸ್ ಅ ಟಾಲ್ ಪ್ಲಾಂಟ್. ಸೊ ಎರಡು ಕೂಡ ಇಲ್ಲಿ ಏನಾಗಿದೆ, ಶಾರ್ಟ್ ಅಂಡ್ ಟಾಲ್ ಅಂತ ಹೇಳೋದು, ದೇ ಬೋತ್ ಆರ್ ರೆಪ್ರೆಸೆಂಟಿಂಗ್ ದ ಕ್ಯಾರೆಕ್ಟರ್ ಆಫ್ ಹೈಟ್. ಸೊ ಒಂದೇ ಕ್ಯಾರೆಕ್ಟರ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ರೆ ಅದು ಮೋನೋಹೈಬ್ರಿಡ್. ಸಾಕಷ್ಟು ಸಲ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಕೂಡ ಹೇಳಿದೀನಿ, ಹೌ ಕ್ಯಾನ್ ಯು ಐಡೆಂಟಿಫೈ ಮೋನೋಹೈಬ್ರಿಡ್ ಅಂಡ್ ಡೈಹೈಬ್ರಿಡ್. ಓಕೆ, ಸೊ ಈಗ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ ಬೋತ್ ಆರ್ ರಿಲೇಟೆಡ್ ಟು ಹೈಟ್. ಒಂದೇ ಟ್ರೇಟ್ ಇದೆ, ಟ್ರೇಟ್ ಅಂದ್ರೆ ಕ್ಯಾರೆಕ್ಟರ್, ಒಂದೇ ಕ್ಯಾರೆಕ್ಟರ್ ಇದೆ, ಸೊ ಇಟ್ ಇಸ್ ಮೋನೋಹೈಬ್ರಿಡ್. ಸೊ ಮೋನೋಹೈಬ್ರಿಡ್ ಅನ್ನ ನಾವು ಫಸ್ಟ್ ಕ್ರಾಸ್ ಪಾಲಿನೇಟ್ ಮಾಡಿದಾಗ F1 ಜನರೇಷನ್ ಅಲ್ಲಿ ವಿ ಗೆಟ್ ಒನ್ ಸ್ಮಾಲ್ ಟಿ ಅಂಡ್ ಒನ್ ಕ್ಯಾಪಿಟಲ್ ಟಿ. ಸೊ ಯಾವಾಗ್ಲೂ ಕೂಡ F1 ಜನರೇಷನ್ ಬರುವಂತ ಒಂದು ಪ್ರೋಜನಿ ಏನಾಗಿರುತ್ತೆ, ಡಾಮಿನೆಂಟ್ ಕ್ಯಾರೆಕ್ಟರ್ಡ್ ಪ್ರೋಜನಿ ಆಗಿರುತ್ತೆ. ಸೊ ಟಾಲ್ ಅಂಡ್ ಡ್ವಾರ್ಫ್ ಅಂತ ತಗೊಂಡಾಗ ಯಾವಾಗ್ಲೂ ಕೂಡ ಟಾಲ್ ಇಸ್ ಡಾಮಿನೆಂಟ್, ಸೊ ಟಾಲ್ ಪ್ರೋಜನಿ ಎಕ್ಸ್ಪ್ರೆಸ್ ಆಗುತ್ತೆ. ಬಟ್ ದೇ ಆರ್ ಆಸ್ಕಿಂಗ್ ಫಾರ್ ಯು ಟು ರೈಟ್ ದ F2 ಜನರೇಷನ್. F2 ಜನರೇಷನ್, ಹೌ ಡು ಯು ರೈಟ್? F2 ಜನರೇಷನ್ ಏನ್ ಮಾಡ್ತೀರಾ, ಬಂದಿರುವಂತ ಪ್ರೋಜನಿನಲ್ಲಿರುವಂತ ಕ್ಯಾರೆಕ್ಟರ್ಸ್, ಈ ಅಲೀಲ್ಸ್ ಏನಿದೆ ಇದನ್ನ ಸೆಲ್ಫ್ ಪಾಲಿನೇಟ್ ಮಾಡ್ತೀರಾ. ದಟ್ ಮೀನ್ಸ್ ಯು ಹ್ಯಾವ್ ಕ್ಯಾಪಿಟಲ್ ಟಿ ಅಂಡ್ ಸ್ಮಾಲ್ ಟಿ as a progeny here. You are crossing the same progenies with the same alleles. Capital T small t na capital T small t ಜೊತೆಗೇನೆ ನೀವೇನ್ ಮಾಡ್ತೀರಾ, ಈಗ ಸೆಲ್ಫ್ ಪಾಲಿನೇಟ್ ಮಾಡ್ತಾ ಇದ್ದೀರಾ. ಸೆಲ್ಫ್ ಪಾಲಿನೇಟ್ ಅಂದ್ರೆ ಇರುವಂತ ಒಂದು ಆಫ್ಸ್ಪ್ರಿಂಗ್ ಅನ್ನ ಅದರಿಂದಾನೇ ಮಲ್ಟಿಪ್ಲೈ ಮಾಡುವಂಥದ್ದು, ಅಂದ್ರೆ ಅದರಿಂದಾನೇ ಕ್ರಾಸ್ ಮಾಡುವಂಥದ್ದು. ವೆನ್ ಯು ಕ್ರಾಸ್ ಯು ಗೆಟ್ ಕ್ಯಾಪಿಟಲ್ ಟಿ ಅಂಡ್ ಇಲ್ಲಿಂದ ಇಲ್ಲಿ ಕ್ರಾಸ್ ಮಾಡಿದ್ರೆ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅಗೇನ್ ಫ್ರಮ್ ಹಿಯರ್ ಯು ಗೆಟ್ ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಅಂಡ್ ಫ್ರಮ್ ಹಿಯರ್ ಯು ಗೆಟ್ small t. So ಇದೇನಾಗಿದೆ, this is the observation that we find in the F2 generation. So F1 generation ಅಲ್ಲಿ ಬಂದಂತದ್ದು ಎಲ್ಲ ಟಾಲ್ ಪಿ ಪ್ಲಾಂಟೇ ಆಗಿತ್ತು. ಬಟ್ F2 generation ಅಲ್ಲಿ ನೋಡಿ, ಅಬ್ಸರ್ವ್ ಮಾಡಿ ಏನಾಗಿದೆ, F2 generation ಅಲ್ಲಿ the type of plants we obtained are different. You can observe here. See, capital T is nothing but tall. Completely T ಇದೆ, capital T ಇದೆ, this is tall. So ಇಲ್ಲೊಂದು ಟಾಲ್ ಪಿ ಪ್ಲಾಂಟ್ ಬಂದಿದೆ. ಕ್ಯಾಪಿಟಲ್ ಅಂಡ್ ಸ್ಮಾಲ್ ಇದ್ರೆ ಯಾವಾಗ್ಲೂ ಕೂಡ ಡಾಮಿನೆಂಟ್ ಟ್ರೇಟ್ ಎಕ್ಸ್ಪೆಕ್ಟ್, ಸೊ ಇದು ಕೂಡ ಟಾಲ್ ಆಗಿದೆ. ಕ್ಯಾಪಿಟಲ್ ಟಿ ಸ್ಮಾಲ್ ಟಿ ಇದ್ರೆ ಅಗೇನ್ ದಿಸ್ ಇಸ್ ಆಲ್ಸೋ ಟಾಲ್ ಅಂತ ಅರ್ಥ. ಸ್ಮಾಲ್ ಟಿ ಕಂಪ್ಲೀಟ್ ಆಗಿದ್ರೆ ಇದನ್ನ ನಾವು ಶಾರ್ಟ್ ಅಂತ ಹೇಳಿ ಕರಿತೀವಿ. ಸೊ ಈಗ F2 ಜನರೇಷನ್ ರೇಷಿಯೋ ಬರಿಬೇಕು ನೀವು. ರೇಷಿಯೋ ಏನು, ಹೌ ಮೆನಿ ಟಾಲ್ ಪಿ ಪ್ಲಾಂಟ್ಸ್ ಆರ್ ದೇರ್, 1 2 3 ಟಾಲ್ ಪಿ ಪ್ಲಾಂಟ್ಸ್ ಆರ್ ದೇರ್ ಅಂಡ್ ಹೌ ಮೆನಿ ಶಾರ್ಟ್ ಪಿ ಪ್ಲಾಂಟ್ ಇಸ್ ದೇರ್, 1 ಡ್ವಾರ್ಫ್ ಪಿ ಪ್ಲಾಂಟ್ ಅಥವಾ 1 ಶಾರ್ಟ್ ಪಿ ಪ್ಲಾಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ 2 ಕೇಸ್ ಕೇಳ್ತಾರೆ, ಒಂದು ಜಿನೋಟೈಪಿಕ್ ರೇಷಿಯೋ ಮತ್ತೆ ಫಿನೋಟೈಪಿಕ್ ರೇಷಿಯೋ. 3:1 ಅನ್ನ ನಾವು ಯಾವಾಗಲೂ ಕೂಡ ಫಿನೋಟೈಪಿಕ್ ರೇಷಿಯೋ ಅಂತ ಹೇಳ್ತೀವಿ. ಫಿನೋಟೈಪಿಕ್ ಅಂದ್ರೆ ಟೋಟಲ್ ಆಗಿ ಎಷ್ಟು ಟಾಲ್ ಎಷ್ಟು ಡ್ವಾರ್ಫ್ ಅನ್ನೋದು ಫಿನೋಟೈಪ್. ಜಿನೋಟೈಪ್ ಅಂತ ಕೇಳಿದಾಗ ನೋಡಿ, ಜಿನೋಟೈಪಿಕ್ ರೇಷಿಯೋ ಅಂತ ಕೇಳ್ತಾರೆ. ಜಿನೋಟೈಪಿಕ್ ಕೇಳಿದಾಗ ಅಬ್ಸರ್ವ್ ಮಾಡಿ, ಕ್ಯಾಪಿಟಲ್ ಟಿ ಕ್ಯಾಪಿಟಲ್ ಕಂಪ್ಲೀಟ್ ಕ್ಯಾಪಿಟಲ್ ಎಷ್ಟಿದೆ, 1 ಇದೆ. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಸ್ಮಾಲ್ ಎಷ್ಟಿದೆ, ಇದು ಹಿಟ್ರೋಸೈಗಸ್ ಅಂತ, ಅಂದ್ರೆ ಡಾಮಿನೆಂಟ್ ಅಂಡ್ ರಿಸೆಸಿವ್ ಎರಡು ಕ್ಯಾರೆಕ್ಟರ್ ಇದೆ. ಸೊ 2 ಪ್ಲಾಂಟ್ಸ್ ಇದೆ. ಸ್ಮಾಲ್ ಟಿ ಕಂಪ್ಲೀಟ್ಲಿ ರಿಸೆಸಿವ್ ಎಷ್ಟಿದೆ, 1 ಇದೆ. ಇದು ಜಿನೋಟೈಪ್. ನೆನ್ಪಿಟ್ಕೊಳ್ಳಿ, ಮೋನೋಹೈಬ್ರಿಡ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವುದೇ ಕ್ಯಾರೆಕ್ಟರ್ ಕೊಡ್ಲಿ, ಜಿನೋಟೈಪ್ ಯಾವಾಗ್ಲೂ ಕೂಡ 1:2:1, ಫಿನೋಟೈಪ್ ಮಾತ್ರ 3:1 ಆಗಿರುತ್ತೆ. ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಆರ್ ಫಾಸಿಲ್ಸ್? ಮೆನ್ಷನ್ ದ ಮೆಥಡ್ಸ್ ಆಫ್ ಎಸ್ಟಿಮೇಷನ್ ಆಫ್ ಡೇಟಿಂಗ್ ಫಾಸಿಲ್ಸ್ ಅಂಡ್ ಎಕ್ಸ್ಪ್ಲೈನ್ ಬ್ರೀಫ್ಲಿ. ನೋಡಿ, ನಾನು ಏನ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ, ಇದು 2019, 20, 21 ಅಂಡ್ ಈಗ ರೀಸೆಂಟ್ ಆಗಿರುವಂತ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್ಸ್, ನೀವು 100% ಇದನ್ನ ಓದ್ಕೊಳ್ಳೇಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ. ವಾಟ್ ಆರ್ ಫಾಸಿಲ್ಸ್? ಫಾಸಿಲ್ಸ್ ಅಂದ್ರೆ ಏನು? ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ದ ಪ್ಲಾಂಟ್ಸ್ ಅಂಡ್ ಆಲ್ಸೋ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ಅನಿಮಲ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಎಷ್ಟೋ ಬಿಲಿಯನ್ಸ್ ವರ್ಷಗಳ ಹಿಂದೆ ಸತ್ತಂತ ಆರ್ಗ್ಯಾನಿಸಮ್ಸ್ ಭೂಮಿನಲ್ಲಿ ಏನಾಗಿರುತ್ತೆ, ಬರೀ ಆಗಿರುತ್ತೆ. ಆ ಒಂದು ಆರ್ಗ್ಯಾನಿಸಮ್ಸ್ ನ ಒಂದು ಟ್ರೇಸಸ್ ನಾವು ಭೂಮಿಯಿಂದ ಹೊರಗಡೆ ತೆಗೆದ್ರೆ ಅದನ್ನೇ ನಾವು ಹೇಳ್ತೀವಿ ಫಾಸಿಲ್ಸ್ ಅಂತ. ವಿ ಕಾಲ್ ದಟ್ ಆಸ್ ಫಾಸಿಲ್ಸ್. ಸೊ ಫಾಸಿಲ್ಸ್ ಆರ್ ದ ಪ್ರಿಸರ್ವ್ಡ್ ರಿಮೈನ್ಸ್ ಆಫ್ ದ ಪ್ಲಾಂಟ್ ಆಸ್ ವೆಲ್ ಆಸ್ ಅನಿಮಲ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್ ಅಂತ ಹೇಳಿ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಕೇಳಿರುವಂತದ್ದು, ಮೆನ್ಷನ್ ದ ಮೆಥಡ್ಸ್ ಫಾರ್ ಎಸ್ಟಿಮೇಟಿಂಗ್ ದ
age of fossils, or if they are telling mention the method of estimation of dating fossils. ಏಜ್ ಆಫ್ ಫಾಸಿಲ್ಸ್ ಕೇಳ್ತಾರೆ, ಡೇಟಿಂಗ್ ಆಫ್ ಫಾಸಿಲ್ಸ್ ಕೇಳ್ತಾರೆ, ಎರಡಕ್ಕೂ ಕೂಡ ಆನ್ಸರ್ ಬಂದೆ. ಓಕೆ, ಹೌ ಡು ಯು ಎಸ್ಟಿಮೇಟ್? ಎಸ್ಟಿಮೇಟ್ ಅನ್ನೋ ವರ್ಡ್ ಬಂದ್ರೆ ನೋಡಿ ನೆನ್ಪಿಟ್ಕೊಳ್ಳಿಂದ ಬರಿಬೇಕು. ದ ಫಸ್ಟ್ ಮೆಥಡ್ ಈಸ್ by using the relative method. Relative method is one way of estimating the fossils. Relative method ಅಲ್ಲಿ ಏನ್ ಮಾಡ್ತಾರೆ, the fossils present at the closer, that means the fossils present closer to the surface of the earth are more recent ಅಂತ ಹೇಳ್ತೀವಿ. ಅಂದ್ರೆ ಈಗ ಭೂಮಿನ ನಾವು ಡಿಗ್ ಮಾಡ್ತಾ ಹೋದಾಗ ಏನಾಗುತ್ತೆ, ಭೂಮಿನ ಒಳಗಡೆ ಲೇಯರ್ ಅಲ್ಲಿ ಸಿಗುವಂತ ಫಾಸಿಲ್, ಇಲ್ಲಿ ಸಿಗುವಂತ ಫಾಸಿಲ್ ಏನಾಗಿರುತ್ತೆ, ದಿಸ್ ಇಸ್ ವೆರಿ ಓಲ್ಡರ್ ಒನ್. ಓಕೆ, ಹಾಗೇನೆ ಭೂಮಿನ ಅಗದಾಗ ಮೇಲೆ ಟಾಪ್ ಲೇಯರ್ ಅಲ್ಲಿ ಸಿಗುವಂತ ಒಂದು ಟ್ರೇಸ್ ಏನಾಗಿರುತ್ತೆ, ರೀಸೆಂಟ್ ಒನ್ ಆಗಿರುತ್ತೆ. ಇದನ್ನೇ ನಾವು ರಿಲೇಟಿವ್ ಮೆಥಡ್ ಅಲ್ಲಿ ತಿಳ್ಕೊಳ್ಳುವಂತದ್ದು. ಓಕೆ, ದ ಫಾಸಿಲ್ಸ್ ವಿಚ್ ಆರ್ ಫೌಂಡ್ ಅಟ್ ದ ಡೀಪರ್ ಆರ್ ಓಲ್ಡರ್ ದೆನ್ ದ ಫಾಸಿಲ್ ಫೌಂಡ್ ಅಟ್ ದ ಮೋಸ್ಟ್ ಅಪ್ಪರ್ ಲೇಯರ್. ಅಪ್ಪರ್ ಲೇಯರ್ ಅಲ್ಲಿ ಇರುವಂತದ್ದು ರೀಸೆಂಟ್ ಅಂತ ಹೇಳ್ತೀವಿ. ಹಾಗೇನೆ ಸೆಕೆಂಡ್ ಮೆಥಡ್ ಬಂದು ಕಾರ್ಬನ್ ಡೇಟಿಂಗ್, ತುಂಬಾನೇ ಇಂಪಾರ್ಟೆಂಟ್. ಈ ಕಾರ್ಬನ್ ಡೇಟಿಂಗ್ ಮೆಥಡ್ ಅಲ್ಲಿ ನಾವೇನ್ ತಿಳ್ಕೊಳ್ತೀವಿ, ದ ರೇಷಿಯೋ ಆಫ್ ಡಿಫರೆಂಟ್ ಐಸೋಟೋಪ್ಸ್ ಆಫ್ ಕಾರ್ಬನ್ ಇಸ್ ಕಂಪೇರ್ ಟು ದ ಫಾಸಿಲ್ ಅಂಡ್ ಲಿವಿಂಗ್ ಆರ್ಗಾನಿಸಮ್ಸ್ ಪ್ರೆಸೆಂಟ್ ಟುಡೇ. ಅಂದ್ರೆ ಹಿಂದೆ ಇದ್ದಂತ ಆರ್ಗಾನಿಸಮ್ಸ್ಗೆ ಹಾಗೂ ಈಗಿರುವಂತ ಆರ್ಗಾನಿಸಮ್ಸ್ಗೆ ಏನ್ ಡಿಫರೆನ್ಸ್ ಇದೆ ಅಂತ ನಾವೇನ್ ಮಾಡ್ತೀವಿ, ವಿ ವಿಲ್ ಐಡೆಂಟಿಫೈ ಬೈ ಕಾರ್ಬನ್ ಡೇಟಿಂಗ್ ಮೆಥಡ್. ದಟ್ ಮೀನ್ಸ್ ವಿ ವಿಲ್ ಎಸ್ಟಿಮೇಟ್ ದ ಕಾರ್ಬನ್ ಪ್ರೆಸೆಂಟ್ ಇನ್ ದೇರ್ ಬಾಡಿ, ರೇಷಿಯೋ ಆಫ್ ಡಿಫರೆಂಟ್ ಐಸೋಟೋಪ್ಸ್ ಆಫ್ ಕಾರ್ಬನ್. ಆಗಿದ್ದಂತ ಆರ್ಗಾನಿಸಮ್ಸ್ಗೆ ಫಾಸಿಲ್ ಬಾಡಿನಲ್ಲಿರುವಂತ ಕಾರ್ಬನ್ಗೂ ಈಗ ಪ್ರೆಸೆಂಟ್ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ಲಿರುವಂತ ಕಾರ್ಬನ್ಗೂ ಕೂಡ ಏನ್ ಮಾಡ್ತಾರೆ, ಎಸ್ಟಿಮೇಟ್ ಮಾಡ್ತಾರೆ. This is done through carbon dating process. Next ನೋಡಿ question, mention any 4 main factors that lead to the rise of new species. And next, the experiences of an individual acquired during its lifetime cannot be passed on to its progeny. Give reason ಅಂತ ಕೇಳ್ತಾ ಇದ್ದಾರೆ. ನೋಡಿ ಈ question repeat ಆಗಿದೆ. Experiences ನಾನು ಆಗ್ಲೇ ಹೇಳ್ದೆ, ಹೌದಲ್ವಾ? See, mention any 4 main factors that lead to the rise in new species. ಇದೇ question ನಿಮ್ಗೆ ಕೇಳ್ಬೋದು ಇನ್ನೊಂದು ವೇನಲ್ಲಿ. ಮೆನ್ಷನ್ ದ 4 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್ ಅಂತ ಕೂಡ ಕೇಳ್ಬೋದು. ನೋಡಿ ಕ್ವಶನ್ ಬೇರೆ ಬೇರೆ ಬಟ್ ಆನ್ಸರ್ ಒಂದೇ ಆಗಿದೆ. ದ ಆನ್ಸರ್ ರಿಮೈನ್ ಸೇಮ್. ಮೆನ್ಷನ್ ಎನಿ 4 ಫ್ಯಾಕ್ಟರ್ಸ್ ದಟ್ ಲೀಡ್ ಟು ದ ರೈಸ್ ಆಫ್ ನ್ಯೂ ಸ್ಪೀಶೀಸ್ ಅಂದ್ರೆ ಫಸ್ಟ್ ಫ್ಯಾಕ್ಟರ್ ಬಂದು ನ್ಯಾಚುರಲ್ ಸೆಲೆಕ್ಷನ್, ಸೆಕೆಂಡ್ ಫ್ಯಾಕ್ಟರ್ ಜಿಯೋಗ್ರಫಿಕಲ್ ಐಸೋಲೇಷನ್, ಥರ್ಡ್ ಫ್ಯಾಕ್ಟರ್ ರೀಪ್ರೊಡಕ್ಟಿವ್ ಐಸೋಲೇಷನ್, ಫೋರ್ತ್ ಫ್ಯಾಕ್ಟರ್ ಜೆನೆಟಿಕ್ ಮ್ಯೂಟೇಷನ್. ಓಕೆ, ಇದನ್ನ ನೀವು ಮಾಡಿಫೈ ಮಾಡಿ ಹೀಗೂ ಬರಿಬಹುದು. ಫಸ್ಟ್ ಒನ್ ನೀವು ಹೀಗೆ ಬರಿಬಹುದು, ಫಸ್ಟ್ ಒನ್ ಮ್ಯೂಟೇಷನ್, ಫಸ್ಟ್ ಒನ್ ಅನ್ನ ಮ್ಯೂಟೇಷನ್ ಅಂತ ಬರಿಬಹುದು. ಫಸ್ಟ್ ಒನ್ ಇಸ್ ಮ್ಯೂಟೇಷನ್. ಸೆಕೆಂಡ್ ಒನ್ ಯು ಕ್ಯಾನ್ ರೈಟ್ ದ ನ್ಯಾಚುರಲ್ ಸೆಲೆಕ್ಷನ್, ಸೆಕೆಂಡ್ ಒನ್ ಬರಿಬಹುದು ನ್ಯಾಚುರಲ್ ಸೆಲೆಕ್ಷನ್. ಅಂಡ್ ಥರ್ಡ್ ಒನ್ ನೀವು ಬರಿಬಹುದು ಜೆನೆಟಿಕ್ ಡ್ರಿಫ್ಟ್. ಓಕೆ, ಥರ್ಡ್ ಒನ್ ಇಸ್ ಜೆನೆಟಿಕ್ ಡ್ರಿಫ್ಟ್. ಅಂಡ್ ಫೋರ್ತ್ ಒನ್ ಜಿಯೋಗ್ರಫಿಕಲ್ ಐಸೋಲೇಷನ್. ಸೊ ಇದನ್ನ ಈ ರೀತಿ ಕೂಡ ನೀವು ಮಾಡಿಫೈ ಮಾಡಿ ಬರಿಬಹುದು. ಕೆಲವೊಂದು ಟೈಮ್ ಏನಂದ್ರೆ ಆನ್ಸರ್ ಈ ರೀತಿ ಕೂಡ ಕೊಟ್ಟಿರ್ತಾರೆ, ಜೆನೆಟಿಕ್ ಡ್ರಿಫ್ಟ್ ಅಂಡ್ ಆಲ್ಸೋ the last point is the same point, that is geographical isolation. Okay, so question nodi, mention any 4 factors that lead to the rise of new species anta kelbodu, or mention the factors responsible for speciation anta kuda kelbodu, or they will also ask you to write, mention the the factors responsible for the mechanism of evolution. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಅಂತ ಕೇಳಿದ್ರು ಕೂಡ ನೀವೇನ್ ಬರಿಬೇಕಾಗುತ್ತೆ, ಇದೇ 4 ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್. ನೋಡಿ 3 ಡಿಫರೆಂಟ್ ಕ್ವೆಶನ್, ಆನ್ಸರ್ ಈಸ್ ಸೇಮ್, ಆನ್ಸರು ಸೇಮ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಇಲ್ಲೇ ಇರುವಂತದ್ದು, ದ ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಅಕ್ವೈರ್ಡ್ ಡ್ಯೂರಿಂಗ್ ಲೈಫ್ ಟೈಮ್ ಇಟ್ ಕೆನಾಟ್ ಪಾಸ್ ಟು ಇಟ್ಸ್ ಪ್ರೋಜನಿ. ನೋಡಿ ಈಗಷ್ಟೇ ನಾ ಹೇಳ್ದೆ ಈ ಕ್ವೆಶನ್ ಬಗ್ಗೆ ಅಲ್ವಾ. ಸೊ ಈಗ ನಾವು ಇಲ್ಲಿ ತಿಳ್ಕೊಂಡ್ವಿ. ನೋಡಿ ಎಕ್ಸ್ಪೀರಿಯನ್ಸಸ್ ಯಾಕೆ ಪಾಸ್ ಆಗಲ್ಲ, ನೋಡಿ ಅನ್ ಇಂಡಿವಿಜುವಲ್ ಆರ್ಗಾನಿಸಮ್ ಕೆನಾಟ್ ಪಾಸ್ ಇಟ್ಸ್ ಎಕ್ಸ್ಪೀರಿಯನ್ಸ್. ಈ ಕ್ವೆಶನ್ ಅಂಡ್ ಆಲ್ಸೋ ಇಲ್ಲಿ ಕೇಳ್ತಿರುವಂತ ದ ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಅಕ್ವೈರ್ಡ್ ಡ್ಯೂರಿಂಗ್ ಲೈಫ್ ಟೈಮ್ ಎರಡಕ್ಕೂ ಕೂಡ ಮೀನಿಂಗ್ ಸೇಮ್ ಇದೆ. ಅರ್ಥ ಆಯ್ತಾ? ಸೊ ಇಲ್ಲೂ ಕೂಡ ಸೇಮ್ ಆನ್ಸರ್ ಬರಿಬೇಕಾಗತ್ತೆ ನೀವು. ಏನಂತ, ದ ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ದಟ್ ಇಸ್ ಅಕ್ವೈರ್ಡ್ ಡ್ಯೂರಿಂಗ್ ಲೈಫ್ ಟೈಮ್ ಕೆನಾಟ್ ಪಾಸ್ ಟು ದ DNA ಆಫ್ ದ ಜರ್ಮ್ ಸೆಲ್. ಓಕೆ, ದೇ ಡು ನಾಟ್ ಪಾಸ್ ಟು ದ DNA ಆಫ್ ದ ಜರ್ಮ್ ಸೆಲ್ ಅಂತ ಬರೆದ್ರೆ ಸಾಕು. ಆನ್ಸರ್ ಸೇಮ್ ಇದೆ ನಿಮ್ಗೆ, ಬಟ್ ಕ್ವೆಶನ್ ಕೇಳಿರೋ ರೀತಿ ಬೇರೆ ಬೇರೆ ಇದೆ. ನೋಡಿ ಬೇಸಿಕಲಿ ಅಕ್ವೈರ್ಡ್ ಟ್ರೇಟ್ಸ್ ಮತ್ತೆ ಇನ್ಹೆರಿಟೆಡ್ ಟ್ರೇಟ್ಸ್ ರಿಲೇಟೆಡ್ ಆಗಿ ಫ್ರೀಕ್ವೆಂಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬೋರ್ಡ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ನೀವು ಡೆಫಿನೆಟ್ಲಿ ಇದನ್ನ ಎಕ್ಸಾಮ್ ಓದ್ಕೊಂಡು ಹೋಗ್ಲೇಬೇಕು. ನೆಕ್ಸ್ಟ್, when tall pea plant is crossed with the dwarf pea plant. ಮತ್ತೆ ನೋಡಿ ಇದೇ ಕ್ವಶನ್ ರಿಪೀಟ್ ಮಾಡಿದ್ದಾರೆ. ಪ್ರೀವಿಯಸ್ ನಾನು ಈಗ ಥರ್ಡ್ ಕ್ವಶನ್ ಅಲ್ಲೂ ಇದೇ ಕ್ವಶನ್ ಕೇಳಿದ್ದೆ, ಅಂದ್ರೆ ಇದೇ ಟೈಪ್ ಆಫ್ ಕ್ವಶನ್. ನೋಡಿ, when tall pea plant ಅಂದ್ರೆ ಕ್ಯಾಪಿಟಲ್ T
is crossed with the dwarf pea plant small t represent the result obtained in the F2 generation. ಈಗ ಮತ್ತೆ ಇದನ್ನ ಸಾಲ್ವ್ ಮಾಡಕ್ಕೆ ಹೋಗಲ್ಲ ಬಿಕಾಸ್ ಕ್ವೆಶ್ಚನ್ ಏನಾಗಿದೆ ಸೇಮ್ ಕ್ವೆಶ್ಚನ್ ಅನ್ನ 2 times ಬೋರ್ಡ್ ಅಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ಸೊ ದಟ್ ಮೀನ್ಸ್ ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಚೆಕ್ಕರ್ ಬೋರ್ಡ್ ಬಹಳನೇ ಇಂಪಾರ್ಟೆಂಟ್. ಒಂದ್ ವೇಳೆ ನಿಮ್ಗೆ ಮೋನೋಹೈಬ್ರಿಡ್ ಅಥವಾ ಡೈಹೈಬ್ರಿಡ್ ಚೆಕ್ಕರ್ ಬೋರ್ಡ್ ಕೇಳಿದ್ರೆ ಅಲ್ಲೇ 2 ಮಾರ್ಕ್ಗೆ, ಮೋನೋಹೈಬ್ರಿಡ್ ಆದ್ರೆ 2 ಮಾರ್ಕ್ಗೆ, ಡೈಹೈಬ್ರಿಡ್ ಆದ್ರೆ 3 or 4 ಮಾರ್ಕ್ಗೆ ಅಲ್ಲೇ ನಿಮ್ಗೆ ಏನಾಗುತ್ತೆ ಕ್ವಶನ್ಸ್ ಬಂದ್ಬಿಡುತ್ತೆ ಫ್ರಮ್ ದ ಲೆಸನ್ ಹೆರಿಡಿಟಿ ಅಂಡ್ ಎವಲ್ಯೂಷನ್. ಇದನ್ನ ನಾನು ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಐ ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ. ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ದ ಫಿನೋಟೈಪಿಕ್ ರೇಷಿಯೋ ಅಂಡ್ ಆಲ್ಸೋ ದ ಜೀನೋಟೈಪಿಕ್ ರೇಷಿಯೋ. ಫಿನೋಟೈಪಿಕ್ ಮತ್ತೆ ಜೀನೋಟೈಪಿಕ್ ತುಂಬಾನೇ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಬೇಕು. ಓಕೆನಾ? ಸೊ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಎಕ್ಸ್ಪ್ಲೈನ್ ದ 2 ಮೆಥಡ್ಸ್ ಟು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್. ಈಗಷ್ಟೇ ನಾನು ಇನ್ನೊಂದು ಪ್ರಶ್ನೆ ಕೇಳಿದೆ ನೋಡಿ, ನಾನು ಹೇಳ್ದೆ ರಿಪೀಟೆಡ್ ಆಗಿ ಕೇಳಿದ್ದಾರೆ ಇಲ್ಲಿ ಇದನ್ನ ನೋಡಿ. ಎಸ್ಟಿಮೇಟಿಂಗ್ ದ ಏಜ್ ಆಫ್ ಫಾಸಿಲ್, ಹೌ ಡು ಯು ಎಸ್ಟಿಮೇಟ್? ಒಂದು ರಿಲೇಟಿವ್ ಮೆಥಡ್, ಇನ್ನೊಂದು ಕಾರ್ಬನ್ ಡೇಟಿಂಗ್ ಮೆಥಡ್. ರೆಡ್ ಮಾರ್ಕ್ ಅಲ್ಲಿ ನಾನು ಏನಕ್ಕೆ ಮಾಡಿದೀನಿ ಅಂದ್ರೆ ಇದನ್ನ ಬೋರ್ಡ್ ಎಕ್ಸಾಮ್ ಅಲ್ಲಿ 2 to 3 times ರಿಪೀಟೆಡ್ ಆಗಿ ಕೇಳಿದ್ದಾರೆ. ಓಕೆ, ರಿಪೀಟೆಡ್ ಆಗಿ ಕೇಳಿದ್ದಾರೆ, ತುಂಬಾನೇ ಇಂಪಾರ್ಟೆಂಟ್ ಇದು. ಓಕೆ, ಆಲ್ರೆಡಿ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ಲೆಟ್ಸ್ ಗೋ ಫಾರ್ 7th ಕ್ವೆಶನ್. ಮೆಂಡಲ್ ಕ್ರಾಸ್ ಪ್ಲಾಂಟ್ಸ್ ಬೇರಿಂಗ್ ದ ರೆಡ್ ಫ್ಲವರ್ಸ್ ವಿತ್ ದ ಪ್ಲಾಂಟ್ಸ್ ಬೇರಿಂಗ್ ದ ವೈಟ್ ಫ್ಲವರ್. ನೋಡಿ, ಈ ರೀತಿ ಟೆಕ್ಸ್ಟ್ ಬುಕ್ ನಲ್ಲಿ ಟಾಲ್ ಮತ್ತೆ ಡ್ವಾರ್ಫ್ ಅನ್ನೋ ಕಾನ್ಸೆಪ್ಟ್ ಇದೆ. ಈಗ ನೋಡಿ, ಇದನ್ನ ಅವ್ರು ಏನ್ ಮಾಡಿದ್ದಾರೆ, ಬೇರೆ ಕ್ಯಾರೆಕ್ಟರ್ ನ ಕೊಟ್ಟಿದ್ದಾರೆ. ಮೆಂಡಲ್ ಕ್ರಾಸ್ ದ ಪ್ಲಾಂಟ್ ಬೇರಿಂಗ್ ದ ರೆಡ್ ಫ್ಲವರ್ ಅಂಡ್ ಆಲ್ಸೋ ಪ್ಲಾಂಟ್ ಬೇರಿಂಗ್ ದ ವೈಟ್ ಫ್ಲವರ್ ಅಂತ ಕೇಳಿದ್ದಾರೆ. ನೋಡಿ, ರೆಡ್ ಫ್ಲವರ್ ಕ್ಯಾಪಿಟಲ್ ಆರ್ ಅವರೇ ಅಲೀಲ್ಸ್ ನ ಕೊಟ್ಟಿದ್ದಾರೆ. ವೈಟ್ ಫ್ಲವರ್ ಸ್ಮಾಲ್ ಆರ್ ಕೊಟ್ಟಿದ್ದಾರೆ. ಈಗ ರೆಡ್ ಅನ್ನೋದು ನೋಡಿ, ರೆಡ್ ಅಂಡ್ ಆಲ್ಸೋ ವೈಟ್, ಇದು ಮೋನೋಹೈಬ್ರಿಡ್ ಡೈಹೈಬ್ರಿಡ್ ಫಸ್ಟ್ ಡಿಸೈಡ್ ಮಾಡ್ಕೊಳ್ಳಿ. ನೋಡಿ, ರೆಡ್ ಮತ್ತೆ ವೈಟ್ ಎರಡು ಕೂಡ ಇಟ್ ಈಸ್ ಅ ಕ್ಯಾರೆಕ್ಟರ್ ಆಫ್ ಕಲರ್. ಸೊ ಒಂದೇ ಕ್ಯಾರೆಕ್ಟರ್, ಇದು ಕಾಂಟ್ರಾಸ್ಟ್ ಇದೆ. ರೆಡ್ ಮತ್ತೆ ವೈಟ್ ಕಾಂಟ್ರಾಸ್ಟ್ ಇದೆ, ಬಟ್ ಕ್ಯಾರೆಕ್ಟರ್ ಒಂದೇ ಕ್ಯಾರೆಕ್ಟರ್ ಇದೆ. ಇದನ್ನ ನಾವು ಮೋನೋಹೈಬ್ರಿಡ್ ಅಂತ ಹೇಳಿ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಯು ಮಸ್ಟ್ ಐಡೆಂಟಿಫೈ ವೆದರ್ ಇಟ್ ಇಸ್ ಮೋನೋಹೈಬ್ರಿಡ್ ಆರ್ ಡೈಹೈಬ್ರಿಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಮೋನೋಹೈಬ್ರಿಡ್ 100% ಕನ್ಫರ್ಮ್ ಆಯ್ತು, ಒಂದೇ ಕ್ಯಾರೆಕ್ಟರ್ ಇದೆ. ಓಕೆ, ಸೊ ನೆಕ್ಸ್ಟ್ ಏನ್ ಕೇಳ್ತಾ ಇದ್ದಾರೆ, ದ ಪ್ಲಾಂಟ್ಸ್ ವಿತ್ ದ ರೆಡ್ ಫ್ಲವರ್ಸ್ obtained in the F1 generation were different from the plants with the red flower that of parental generation ಅಂತ ಕೇಳ್ತಾ ಇದ್ದಾರೆ. ಓಕೆ, ವೆರಿ ಇಂಪಾರ್ಟೆಂಟ್, ನಿಮಗೆ ಗೊತ್ತಿರಬೇಕು. ದ ಪ್ಲಾಂಟ್ಸ್ ವಿತ್ ದ ರೆಡ್ ಫ್ಲವರ್ obtained in the F1 generation were different. ಏನಾಗಿದೆ, F1 ಜನರೇಷನ್ ಅಲ್ಲಿ ಬಂದಂತ ಫ್ಲವರ್ ಆಯ್ತಾ, ಪೇರೆಂಟಲ್ ಜನರೇಷನ್ ಗಿಂತ ಡಿಫರೆಂಟ್ ಆಗಿದೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ನೋಡಿ, ಈಗ ಇಲ್ಲಿ ಕ್ರಾಸ್ ಮಾಡೋಣ. ಫಸ್ಟ್ ಯಾವಾಗ್ಲೂ ಕೂಡ ಮೋನೋಹೈಬ್ರಿಡ್ ಅಲ್ಲಿ ಆಗಿರ್ಬಹುದು, ಡೈಹೈಬ್ರಿಡ್ ಅಲ್ಲಿ ಆಗಿರ್ಬಹುದು, ಫಸ್ಟ್ ನಮ್ಗೆ ಬರುವಂತದ್ದು ಕ್ರಾಸ್ ಪಾಲಿನೇಷನ್. ಇದನ್ನ ಕ್ರಾಸ್ ಮಾಡಿದಾಗ ನಮ್ಗೆ ಬರುತ್ತೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಅಂದ್ರೆ ವಿ ಕಾಲ್ ದಿಸ್ ಆಸ್ ವಾಟ್ ಕೈಂಡ್ ಆಫ್ ಫ್ಲವರ್? ಡಾಮಿನೆಂಟ್ ಕ್ಯಾರೆಕ್ಟರ್ ಏನಾಗಿದೆ, ರೆಡ್ ಆಗಿದೆ. ಸೊ ವಿ ಕ್ಯಾನ್ ಕಾಲ್ ದಿಸ್ ಆಸ್ ರೆಡ್ ಫ್ಲವರ್. ಇದನ್ನ ನಾವೇನಂತ ಕರೆಯೋಣ, ವಿ ವಿಲ್ ಕಾಲ್ ದಿಸ್ ಆಸ್ ರೆಡ್ ಫ್ಲವರ್. ಓಕೆನಾ? F2 ಜನರೇಷನ್ ಆದ್ರೆ ಏನಾಗುತ್ತೆ, ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಅಂದ್ರೆ ಬಂದಂತ F1 ಪ್ರೋಜನಿ ಏನಿದೆ, ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ F1 ಅಂತ ರೆಪ್ರೆಸೆಂಟ್ ಮಾಡಿ ಇಲ್ಲಿ ಮಾಡ್ಲೇಬೇಕು. F1 ಅನ್ನ ನಾವು ಸೆಲ್ಫ್ ಪಾಲಿನೇಟ್ ಮಾಡಿದಾಗ, ಅಂದ್ರೆ ಇದನ್ನ ಅದರಿಂದಾನೇ ಪಾಲಿನೇಟ್ ಮಾಡೋದು. ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ನಮ್ಗೆ ಏನ್ F1 ಜನರೇಷನ್ ಅಲ್ಲಿ ಬಂದಿದೆ, ಅದನ್ನ ನಾವು ಹಾಗೆ ಅದರಿಂದಾನೇ ನಾವೇನ್ ಮಾಡ್ತೀವಿ, ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಈ ರೀತಿ ಸೆಲ್ಫ್ ಪಾಲಿನೇಟ್ ಮಾಡಿದಾಗ R crosses with R you get capital R. R crosses with R we get capital R small r. Again small r crosses with capital R, I get capital R and small r, and small r crosses with small r, I get small r and small r. So ಈ ರೀತಿ ಸಿಗುತ್ತೆ. ಸೊ ಫಿನೋಟೈಪ್ ಜಿನೋಟೈಪ್ ಯಾವಾಗ್ಲೂ ಕೂಡ ಮೋನೋಹೈಬ್ರಿಡ್ ಅಲ್ಲಿ ಪಕ್ಕ ಅದೇ ಇರುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಏನು ಚೇಂಜ್ ಆಗಲ್ಲ. ಫಿನೋಟೈಪ್ ಅಂದ್ರೆ ಯಾವಾಗ್ಲೂ ಕೂಡ ಏನಾಗಿರುತ್ತೆ, ಫಿನೋಟೈಪ್ ಇದು ಯಾವಾಗ್ಲೂ ಏನಾಗಿರುತ್ತೆ, ಇಟ್ ಇಸ್ 3:1. ಜಿನೋಟೈಪ್ ಯಾವಾಗ್ಲೂ ಏನಾಗಿರುತ್ತೆ, ಮೋನೋಹೈಬ್ರಿಡ್ ಅಲ್ಲಿ ಜಿನೋಟೈಪ್ 1:2:1. ಯಾಕೆ ಮ್ಯಾಮ್ ಸೇಮ್ ಆಗಿರುತ್ತೆ, ಕ್ಯಾರೆಕ್ಟರ್ಸ್ ಬೇರೆ ಆದ್ರೂ? ಯಾಕೆ ಬೇರೆ ಆದ್ರೂ ಕೂಡ ಸೇಮ್ ಇರುತ್ತೆ? ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗಿದೆ, ರೆಡ್ ಫ್ಲವರ್. ಸೊ ಎಷ್ಟು ರೆಡ್ ಫ್ಲವರ್ಸ್ ಇದೆ, ಎಷ್ಟು ವೈಟ್ ಫ್ಲವರ್ಸ್ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡಿ. ಒಂದು ರೆಡ್ ಫ್ಲವರ್ ಕ್ಯಾಪಿಟಲ್ ಆರ್ ಅಂಡ್ ಇದು ಕೂಡ ಡಾಮಿನೆಂಟ್ ರೇಟ್ ಇದೆ. ಸೊ ಇದು ಕೂಡ ರೆಡ್ ಅಂಡ್ ಇದು ಕೂಡ ರೆಡ್ ಫ್ಲವರ್ ಆಗಿದೆ. ಕಂಪ್ಲೀಟ್ಲಿ ಏನು ಡಾಮಿನೆಂಟ್ ಫ್ರೀ ಅಂದ್ರೆ ಡಾಮಿನೆಂಟ್ ಇಲ್ದೇ ಇರುವಂತದ್ದು ಇದೇನಾಗಿದೆ, ಒಂದು ಏನಾಗಿದೆ ನಮಗೆ ವೈಟ್ ಫ್ಲವರ್ ಆಗಿದೆ. ಸೊ 1 2 3 ಏನಾಗಿದೆ ರೆಡ್ ಫ್ಲವರ್, 1 ವೈಟ್ ಫ್ಲವರ್. ಸೊ 3:1 ಇಸ್ ಫಿನೋಟೈಪ್. ಜಿನೋಟೈಪ್ ಕಂಪ್ಲೀಟ್ ಕ್ಯಾಪಿಟಲ್ ಆರ್ ಎಷ್ಟಿದೆ, 1 ಇದೆ. ಓಕೆ, ಕಂಪ್ಲೀಟ್ ನೋಡಿ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಷ್ಟಿದೆ, ದಟ್ ಈಸ್ ಕಾಲ್ಡ್ ಎಸ್ ಹೆಟ್ರೋಜೈಗಸ್. ಹೋಮೋಜೈಗಸ್ ಹೆಟ್ರೋಜೈಗಸ್ ಅಂತ ಹೇಳ್ತೀವಿ. ಸಿಂಪಲ್. ಹೋಮೋಜೈಗಸ್ ಅಂದ್ರೆ ಕ್ಯಾಪಿಟಲ್ಲೇ ಇರುತ್ತೆ, ಸ್ಮಾಲೇ ಇರುತ್ತೆ. ಒಂದ್ ವೇಳೆ ಕ್ವಶನ್ ಅಲ್ಲಿ ಹೋಮೋಜೈಗಸ್ ಹೆಟ್ರೋಜೈಗಸ್ ಕೇಳಿದ್ರು ಕೂಡ ನೆನ್ಪಿಟ್ಕೊಳ್ಬಹುದು ನೀವು ಇದು. ಓಕೆ, ಕ್ಯಾಪಿಟಲ್ ಸ್ಮಾಲ್ ಎರಡು ಕಾಂಬೈನ್ ಇದ್ರೆ ಇದನ್ನ ನಾವು ಹೆಟ್ರೋಜೈಗಸ್ ಅಂತ ಹೇಳಿ ಕರಿತೀವಿ. ಸೇಮ್ ಇದ್ರೆ ಹೋಮೋಜೈಗಸ್, ಸೇಮ್ ಇದ್ರೆ ಹೋಮೋಜೈಗಸ್.
ಡಾಮಿನೆಂಟ್ ರಿಸೆಸಿವ್ ಕಂಬೈನ್ ಇದ್ರೆ ಅದು ಹೆಟ್ರೋಜೈಗಸ್. ಅರ್ಥ ಆಯ್ತಾ? ಎಸ್, ಇದು ಹೋಮೋಜಿನಸ್ ಅಂಡ್ ಹೋಮೋಜೈಗಸ್ ಅಂಡ್ ಹೆಟ್ರೋಜೈಗಸ್. ಇಲ್ಲಿ ಅವ್ರು ಕೇಳುವಂತದ್ದು F1 ಜನರೇಷನ್ ಅಲ್ಲಿ ಬಂದಂತ ಪ್ಲಾಂಟ್ ಪೇರೆಂಟಲ್ ಜನರೇಷನ್ ಗಿಂತ ಡಿಫ್ರೆಂಟ್ ಆಗಿತ್ತಂತೆ. ಏನ್ ಹಾಗಂದ್ರೆ F1 ಜನರೇಷನ್ ಅಲ್ಲಿ ಏನಾಗಿದೆ, ರೆಡ್ ಫ್ಲವರ್ ಇದೆ, ಇದು ರೆಡ್ ಫ್ಲವರ್ ಇದೆ. ಸಾರಿ, ದಟ್ ಮೀನ್ಸ್ ಪೇರೆಂಟಲ್ ಜನರೇಷನ್ ಅಲ್ಲಿ ರೆಡ್ ಫ್ಲವರ್ ಇದೆ. F1 ಜನರೇಷನ್ ಅಲ್ಲೂ ಕೂಡ ರೆಡ್ ಫ್ಲವರ್ ಇದೆ. F1 ಜನರೇಷನ್ಗೂ ಪೇರೆಂಟಲ್ ಜನರೇಷನ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಡಿಫ್ರೆನ್ಸ್ ಇರುತ್ತೆ? ವಾಟ್ ಇಸ್ ದ ಡಿಫ್ರೆನ್ಸ್ ಅಂದ್ರೆ F1 ಜನರೇಷನ್ ಅಲ್ಲಿ ರೆಡ್ ಫ್ಲವರ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ವೈ? ಬಿಕಾಸ್ ದ ಡಾಮಿನೆಂಟ್ ಟ್ರೇಟ್ ಇಸ್ ಡಾಮಿನೇಟಿಂಗ್ ಅಕಾರ್ಡಿಂಗ್ ಟು ಮೆಂಡಲ್ಸ್ ಫಸ್ಟ್ ಪ್ರಿನ್ಸಿಪಲ್. ನೆನಪಿರ್ಬೇಕು, ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್. ಓಕೆ, ಅಕಾರ್ಡಿಂಗ್ ಟು ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಏನಾಗಿದೆ, ಪ್ರಿನ್ಸಿಪಲ್ ಆಫ್ ಡಾಮಿನೆನ್ಸ್ ಓನ್ಲಿ ದ ಡಾಮಿನೆಂಟ್ ಟ್ರೇಟ್ ಗೆಟ್ ಎಕ್ಸ್ಪ್ರೆಸ್ಡ್. ಓಕೆ, ಡಾಮಿನೆಂಟ್ ಟ್ರೇಟ್ ಏನಾಗುತ್ತೆ, ಗೆಟ್ ಎಕ್ಸ್ಪ್ರೆಸ್ಡ್ ಇನ್ ದ F1 ಜನರೇಷನ್. ಇಲ್ಲಿ ರಿಸೆಸಿವ್ ಟ್ರೇಟ್ ಇದ್ರೂ ಕೂಡ ಏನಲ್ಲ, ಎಕ್ಸ್ಪ್ರೆಸ್ ಆಗಲ್ಲ. ಬಟ್ ರಿಸೆಸಿವ್ ಟ್ರೇಟ್ ಇಲ್ಲಿ ಏನಾಗಿರುತ್ತೆ, ಕ್ಯಾರೆಕ್ಟರ್ ನ ಹೈಡ್ ಮಾಡ್ಕೊಂಡಿರುತ್ತೆ. ಓಕೆ, ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ಹೋಮೋಜೈಗಸ್ ಬಟ್ ಇಟ್ ಇಸ್ ಹೆಟಿರೋಜೈಗಸ್. ಹೋಮೋಜೈಗಸ್ ರೆಡ್ ಇಂದ ಪೇರೆಂಟಲ್ ಟ್ರೇಟ್, ಹೆಟ್ರೋಜೈಗಸ್ ರೆಡ್ ಇಂದ F1 ಜನರೇಷನ್ ಅಂತ ನೀವು ತಿಳ್ಕೊಳ್ಬೇಕು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಈಸಿಯಾಗಿ ಆನ್ಸರ್ ಬರೀಬಹುದು. ನೆಕ್ಸ್ಟ್ ನೋಡಿ, ದ ನೆಕ್ಸ್ಟ್ ಕ್ವೆಶನ್. The plants bearing the round yellow colored seeds, capital R, capital Y, small y seeds are self-pollinated. Self-pollinate ಆಗ್ತಾ ಇದೆ. Represent the result obtained in the F2 generation of dihybrid cross with the help of checkerboard ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕ್ಯಾಪಿಟಲ್ R, capital R, capital Y, small y ಏನಾಗಿದೆ, ಆಕ್ಚುಲಿ ದಿಸ್ ಈಸ್ ದ ಆಫ್ ಸ್ಪ್ರಿಂಗ್ ಆಫ್ F1 ಜನರೇಷನ್. F1 ಜನರೇಷನ್ ಆಫ್ ಸ್ಪ್ರಿಂಗ್ ಇದಾಗಿದೆ. ಇದನ್ನ ಸೆಲ್ಫ್ ಪಾಲಿನೇಟ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ಸೆಗ್ರಿಗೇಟ್ ಮಾಡ್ಬೇಕು. ಮೆಂಡಲ್ಸ್ ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್ ಅನ್ನ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿದಾಗ ಏನಾಗುತ್ತೆ, R crosses with Y, we get capital R, capital Y. R crosses with small y, I get capital R, small y. Small r crosses with capital Y, I get small r, capital Y. Small r crosses with small y, I get small r, small y. ಫಸ್ಟ್ ನೀವು ನೆನ್ಪಿಟ್ಕೊಳ್ಳಿ, F2 ಜನರೇಷನ್ ಬರೆಯೋಕ್ಕೂ ಮುಂಚೆ ಡೈಹೈಬ್ರಿಡ್ ಅಲ್ಲಿ, ಇದು ಡೈಹೈಬ್ರಿಡ್ ನೋಡಿ. ಯಾಕೆ ಅಂದ್ರೆ ರೌಂಡ್ ಯೆಲ್ಲೋ, ರಿಂಕಲ್ಡ್ ಗ್ರೀನ್. ರೌಂಡ್ ಅನ್ನೋದು ಶೇಪು, ಆಯ್ತಾ, ರೌಂಡ್ ಅನ್ನೋದು ಶೇಪು, ರಿಂಕಲ್ಡ್ ಅನ್ನೋದು ಶೇಪು, ಯೆಲ್ಲೋ ಅಂಡ್ ಗ್ರೀನ್ ಅನ್ನೋದು ಕಲರ್. ಸೊ 2 ಕ್ಯಾರೆಕ್ಟರ್ ಇದೆ ಇಲ್ಲಿ, 2 ಕ್ಯಾರೆಕ್ಟರ್ಸ್ ಇರೋದ್ರಿಂದ ಇದು ಡೈಹೈಬ್ರಿಡ್. ಓಕೆನಾ? ಡೈಹೈಬ್ರಿಡ್ ಅಲ್ಲಿ F2 ಜನರೇಷನ್ ನ ಚೆಕ್ಕರ್ ಬೋರ್ಡ್ ಬರೆಯೋಕ್ಕೂ ಮೊದಲು ನೆನ್ಪಿಟ್ಕೊಳ್ಬೇಕು, ನಾವೇನ್ ಮಾಡ್ಬೇಕು, F1 ಜನರೇಷನ್ ಆಫ್ ಸ್ಪ್ರಿಂಗ್ ಅನ್ನ ಈ ರೀತಿನೇ ಸೆಗ್ರಿಗೇಟ್ ಮಾಡ್ಬೇಕು. ದಿಸ್ ಈಸ್ ಬೇಸ್ಡ್ ಆನ್ ದ ಮೆಂಡಲ್ ಪ್ರಿನ್ಸಿಪಲ್ ಆಫ್ ಸೆಗ್ರಿಗೇಷನ್. ಅರ್ಥ ಆಯ್ತಾ? ಎಸ್. ಈಗ ನಮ್ಗೆ ಏನಾಗ್ತಾ ಇದೆ, ಸಿ ವಿ ಗಾಟ್ ನೋಡಿ ಈ ರೀತಿ ಕ್ಯಾಪಿಟಲ್ R, ಕ್ಯಾಪಿಟಲ್ Y, ಕ್ಯಾಪಿಟಲ್ R, ಸ್ಮಾಲ್ y, ಸ್ಮಾಲ್ r, ಕ್ಯಾಪಿಟಲ್ Y, ಸ್ಮಾಲ್ r, ಸ್ಮಾಲ್ y. ನೋಡಿ ಇಲ್ಲಿ ಏನ್ ಸೆಗ್ರಿಗೇಟ್ ಮಾಡಿದೀನಿ ಅದನ್ನೇ ನಾನು ಇಲ್ಲಿ ಚೆಕ್ಕರ್ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿದೀನಿ. ನೋಡಿ ಇಲ್ಲಿ ಏನ್ ಮೆನ್ಷನ್ ಮಾಡಿದೀವಿ ಇದನ್ನೇ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ ಕೂಡ ಮೆನ್ಷನ್ ಮಾಡ್ಬೇಕು. ಬಿಕಾಸ್ ಅಂಡರ್ F2 ಜನರೇಷನ್ ವಿ ಆರ್ ಸೆಲ್ಫ್ ಪಾಲಿನೇಟಿಂಗ್. ನಾವೇನ್ ಮಾಡ್ತಾ ಇದೀವಿ, ಬಂದಿರುವಂತ ಒಂದು ಆಫ್ ಸ್ಪ್ರಿಂಗ್ಸ್ ಅನ್ನ, ಅಂದ್ರೆ ಸೆಗ್ರಿಗೇಟ್ ಮಾಡಿರುವಂತ ಅಲೀಲ್ಸ್ ಅನ್ನ, ಅದರಿಂದಾನೇ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಪಾಲಿನೇಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನಾವ್ ಏನ್ ಬರ್ಕೊಂಡಿರ್ತೀವಿ ಅದನ್ನೇ ಕೂಡ ನಾವು ಇಲ್ಲೂ ಕೂಡ ಬರ್ಕೊಳ್ಬೇಕಾಗತ್ತೆ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವ್ ಏನ್ ಮಾಡ್ತೀವಿ, ಸೊ ನೆಕ್ಸ್ಟ್ ವಾಟ್ ಆರ್ ವಿ ಡೂಯಿಂಗ್ ಹಿಯರ್ ಇಸ್ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ. ನೋಡಿ ಏನಾಗ್ತದೆ, ವೆನ್ ಐ ಮಲ್ಟಿಪ್ಲೈ ಹಿಯರ್ ry crosses with ry, ಏನಾಯ್ತು, rr y. ry crosses with capital R, small y, ಏನಾಗಿದೆ, ಕ್ಯಾಪಿಟಲ್ R ಇದೆ ಅಂಡ್ ಕ್ಯಾಪಿಟಲ್ Y, ಸ್ಮಾಲ್ y. ಅದೇ ರೀತಿ ry crosses with small r, ಕ್ಯಾಪಿಟಲ್ Y. ಸೊ ಏನಿದೆ ಹಾಗೆ ಬರ್ಕೊಳ್ಳಿ, ಒಂದು ಕ್ಯಾಪಿಟಲ್ R ಇದೆ ಅಂಡ್ ಒಂದು ಸ್ಮಾಲ್ r ಇದೆ. ಕ್ಯಾಪಿಟಲ್ R, ಸ್ಮಾಲ್ r ಅಂಡ್ ಕ್ಯಾಪಿಟಲ್ Y, ಸ್ಮಾಲ್ y. ಸೊ ಇದೇ ರೀತಿ ನೀವೇನ್ ಮಾಡ್ಬೇಕು ನೋಡಿ, ಇದು ಫಸ್ಟ್ ಲೈನ್ ಇಂದ ಈ 4 ಅನ್ನು ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಹಾಗೆ ಇಲ್ಲಿಂದನೂ ಕೂಡ ನೀವು ಮಲ್ಟಿಪ್ಲೈ ಮಾಡ್ಬೇಕು, ಈ 4 ಅನ್ನು ಕೂಡ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಹಾಗೆ ಥರ್ಡ್ ಲೈನ್ ಇಂದ ಕೂಡ ನೀವು ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ನಾನು ಇದನ್ನ ಕ್ಲಿಯರ್ ಆಗಿ ಒಂದು ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ನಿಮ್ಗೆ ಕ್ವೆಶನ್ ವೈಸ್ ಹೇಳ್ಕೊಡ್ತಾ ಇರೋದ್ರಿಂದ ತುಂಬಾ ಟೈಮ್ ನ ಕನ್ಸ್ಯೂಮ್ ಮಾಡ್ಕೊಳಕ್ ಹೋಗಲ್ಲ. ಬಟ್ ನಿಮ್ಗೆ ಇದು ಹೇಗೆ ಮಲ್ಟಿಪ್ಲೈ ಮಾಡೋದು ಅಂತ ಗೊತ್ತಿದೆ ಅನ್ಕೋತೀನಿ. ಓಕೆ, ತುಂಬಾನೇ ಇಂಪಾರ್ಟೆಂಟ್ ಇದು. ಸೊ ಏನ್ ಮಾಡ್ತಾ ಇದೀವಿ, ವಿ ಆರ್ ನೌ ಸೆಲ್ಫ್ ಪಾಲಿನೇಟಿಂಗ್. ಅಪಾನ್ ಸೆಲ್ಫ್ ಪಾಲಿನೇಟಿಂಗ್ ನೆನ್ಪಿಟ್ಕೊಳ್ಳಿ, 100% ಡೈಹೈಬ್ರಿಡ್ ಅಲ್ಲಿ F2 ಜನರೇಷನ್ ಅಲ್ಲಿ ನಮ್ಗೆ ಫಿನೋಟೈಪಿಕ್ ರೇಷಿಯೋ ಬಹಳನೇ ಇಂಪಾರ್ಟೆಂಟ್. ದೇ ಆಸ್ಕ್ ಓನ್ಲಿ ಅಬೌಟ್ ಫಿನೋಟೈಪಿಕ್ ರೇಷಿಯೋ. ಫಿನೋಟೈಪಿಕ್ ರೇಷಿಯೋ ಆಫ್ F2 ಜನರೇಷನ್ ಇನ್ ಡೈಹೈಬ್ರಿಡ್ ಏನಾಗಿರುತ್ತೆ, 9:3:3:1. ನೆನ್ಪಿಟ್ಕೊಳ್ಳಿ, 100% ಇಂಪಾರ್ಟೆಂಟ್. 9:3:3:1. ಡೈಹೈಬ್ರಿಡ್ ಚೆಕ್ಕರ್ ಬೋರ್ಡ್ ಫಿನೋಟೈಪಿಕ್ ರೇಷಿಯೋ ಇಸ್ 9:3:3:1. ಯಾಕೆ ಮ್ಯಾಮ್ 9:3:3:1?
ವಾಟ್ ಇಸ್ ದಿಸ್ 9? ಎಕ್ಸಾಮ್ ಅಲ್ಲಿ 4 ಮಾರ್ಕ್ ಕೇಳಿದಾಗ ಬರಿಬೇಕು. 9 ಅನ್ನೋದೇನು, 3 ಅನ್ನೋದೇನು, 3 ಅನ್ನೋದೇನು, 1 ಅನ್ನೋದೇನು, ಇದಕ್ಕೆ 2 ಮಾರ್ಕ್ಸ್ ಅಲಾಟ್ ಮಾಡಿರ್ತಾರೆ. 9 ಏನಾಗಿರುತ್ತೆ ನೋಡಿ, 1 2 3 4 5 6 7 8 9 ಇದೆಲ್ಲ ಏನಾಗಿದೆ, ಕ್ಯಾಪಿಟಲ್ R ಒಂದಿದ್ರೆ ರೌಂಡ್, ಕ್ಯಾಪಿಟಲ್ Y ಒಂದೇ ಇದ್ರು ಕೂಡ ಯೆಲ್ಲೋ. ಸೊ 9 ರೌಂಡ್ ಯೆಲ್ಲೋ ಇದೆ. there are 9 ರೌಂಡ್ ಯೆಲ್ಲೋ ಸೀಡ್ಸ್. ಅದೇ ರೀತಿ ರೌಂಡ್ ಗ್ರೀನ್, ಯು ಕ್ಯಾನ್ ಅಬ್ಸರ್ವ್ 1 2 and 3 ಏನಾಗಿದೆ, 3 ರೌಂಡ್ ಗ್ರೀನ್ ಸೀಡ್ಸ್ ಆಗಿದೆ, 3 ರೌಂಡ್ ಗ್ರೀನ್ ಸೀಡ್ಸ್ ಆಗಿದೆ. ಓಕೆ, ಅದೇ ರೀತಿ 3 ರಿಂಕಲ್ಡ್ ಯೆಲ್ಲೋ ಅಬ್ಸರ್ವ್ ಮಾಡಿ, ಸ್ಮಾಲ್ ಆರ್ ಕಂಪ್ಲೀಟ್ ಆಗಿದ್ರೆ ರಿಂಕಲ್ಡ್, ಒಂದು ಕ್ಯಾಪಿಟಲ್ Y ಇದ್ರು ಯೆಲ್ಲೋ. ಸೊ 1 and then small r wrinkled and 1 capital Y yellow. Number 2 and small r wrinkled, 1 capital Y, then yellow. 3. So ಏನಾಗಿದೆ, 3 wrinkled yellow ಇದೆ, 3 wrinkled yellow 3 ಇದೆ. ಸೊ ಲಾಸ್ಟ್ ನಮ್ಗೆ ಉಳಿದಿರುವಂತದ್ದು ಇದು ಒಂದೇ, ಸ್ಮಾಲ್ ಆರ್ wrinkled small y ಗ್ರೀನ್. ಸೊ wrinkled ಗ್ರೀನ್ ಲಾಸ್ಟ್ ಅಲ್ಲಿ ನಮ್ಗೆ ಇದೆ. ಎಕ್ಸಾಮ್ ಅಲ್ಲಿ ನೋಡಿ, ಒಂದ್ ವೇಳೆ 4 ಮಾರ್ಕ್ ಗೆ ಕೇಳ್ತಾ ಇದ್ರೆ ಚಕ್ಕರ್ ಬೋರ್ಡ್ ಜೊತೆಗೆ ಫಿನೋಟೈಪಿಕ್ ರೇಷಿಯೋ ಬರೀತೀರಾ, ಫಿನೋಟೈಪಿಕ್ ರೇಷಿಯೋ ಜೊತೆಗೆ ವಾಟ್ ಈಸ್ 9, ವಾಟ್ ಈಸ್ 3, ವಾಟ್ ಈಸ್ 3, ವಾಟ್ ಈಸ್ 1 ಅಂತ ಡೆಫಿನೆಟ್ಲಿ ಮೆನ್ಷನ್ ಮಾಡಬೇಕು. ಸೊ ವಾಟ್ ಈಸ್ ಎವಲ್ಯೂಷನ್, ಎಕ್ಸ್ಪ್ಲೇನ್ ದ 3 ಎವಿಡೆನ್ಸಸ್ ಫಾರ್ ಎವಲ್ಯೂಷನ್ ಅಂತ ಇದೆ. ವಾಟ್ ಈಸ್ ಎವಲ್ಯೂಷನ್, ವೆರಿ ಇಂಪಾರ್ಟೆಂಟ್. ಎವಲ್ಯೂಷನ್ ನೋಡಿ, ಫಿನಾಮಿನನ್ ಆಫ್ ಗ್ರಾಜುಯಲ್ ಚೇಂಜ್ ಆಫ್ ಆರ್ಗಾನಿಸಮ್ ಫ್ರಮ್ ದ ಸಿಂಪಲ್ ಫಾರ್ಮ್ ಟು ಅ ಕಾಂಪ್ಲೆಕ್ಸ್ ಫಾರ್ಮ್ ಇನ್ ಅ ಲಾಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದ್ರೆ ಎವಲ್ಯೂಷನ್ ಅನ್ನೋದು ಇಟ್ ಟೇಕ್ಸ್ ಥೌಸಂಡ್ಸ್ ಆಫ್ ಇಯರ್ಸ್. ಓಕೆ, ಸಿ ಫಾರ್ ಎಕ್ಸಾಂಪಲ್, ಈಗ ಹಿಂದಿನ ಕಾಲದಲ್ಲಿ ಇದ್ದಂತ ಒಂದು ಸಿಂಪಲ್ ಆರ್ಗಾನಿಸಮ್ ಏನಾಗಿದೆ, ಡ್ಯೂ ಟು ದ ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್, ಅಂದ್ರೆ ಮ್ಯೂಟೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮ್ಯೂಟೇಷನ್ ಅಂದ್ರೆ ಏನಂತ ಹೇಳ್ತೀವಿ, ಮ್ಯೂಟೇಷನ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA ಅಂತ ಹೇಳ್ತೀವಿ. ಓಕೆ, ಒಂದು ಆರ್ಗಾನಿಸಮ್ ಅಂಡರ್ ಸೆಕ್ಸುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಏನ್ ಮಾಡುತ್ತೆ, ಸೊ ಕ್ರೋಮೋಸೋಮ್ಸ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒನ್ ಬಾಡಿ ಟು ಅನದರ್ ಬಾಡಿ ಕ್ರೋಮೋಸೋಮ್ಸ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಚೇಂಜ್ ಇನ್ ದ ಸೀಕ್ವೆನ್ಸ್ ಆಫ್ DNA ಆಗುತ್ತೆ. ಸೊ DNA ಸೀಕ್ವೆನ್ಸ್ ಚೇಂಜ್ ಆಗೋದ್ರಿಂದ ಅಲ್ಲಿ ಏನ್ ಆಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. DNA ಸೀಕ್ವೆನ್ಸ್ ಅಲ್ಲಿ ಚೇಂಜ್ ಆಗೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಬರುವಂತ ಆರ್ಗಾನಿಸಮ್ ಬಾಡಿನಲ್ಲಿ ಏನಾದ್ರೂ ಒಂದು ಡಿಫರೆನ್ಸ್ ಇರುತ್ತೆ. ಓಕೆ, ಇದನ್ನೇ ನಾವು ಇವಲ್ಯೂಷನ್ ಅಂತ ಹೇಳೋದು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಇವಲ್ಯೂಷನ್ ಆರ್ಗಾನಿಸಮ್ ಇವಾಲ್ವ್ ಆಗ್ತಾ ನಾವು ಚಿಂಪಾಂಜೀಸ್ ಅಂತ ಹೇಳ್ತಾರೆ, ಬಟ್ ಚಿಂಪಾಂಜೀಸ್ ಯಾರೋ ಒಬ್ರು ಆನ್ಸೆಸ್ಟರ್ ಇರ್ತಾರೆ, ರೈಟ್? ಸೊ ನಾವೇನಾಗಿದೀವಿ, ಸ್ಲೋಲಿ ಇವಾಗಿದೀವಿ, ಇವಾಲ್ವ್ ಆಗ್ತಾ ಬಂದಿದೀವಿ. ಎವಲ್ಯೂಷನ್ ಇಸ್ ಅ ಗ್ರಾಜುಯಲ್ ಚೇಂಜ್ ಆಫ್ ಅನ್ ಆರ್ಗಾನಿಸಮ್ ಫ್ರಮ್ ಸಿಂಪಲ್ ಫಾರ್ಮ್ ಟು ಅ ಕಾಂಪ್ಲೆಕ್ಸ್ ಫಾರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಮೆನ್ಷನ್ ದ 3 ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ಎವಿಡೆನ್ಸಸ್ ಏನು, ಎವಲ್ಯೂಷನ್ ಆಗ್ತಾ ಇದೆ ಅಂತ ಹೇಗೆ ಹೇಳ್ತೀರಾ? ಒಂದು, ಬೈ ಟೇಕಿಂಗ್ ದ ಹೋಮೋಲಾಗಸ್ ಆರ್ಗನ್ಸ್. ನಿಮ್ಗೆ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ. ದ ಆರ್ಗನ್ಸ್ ವಿಚ್ ಹ್ಯಾವ್ ದ ಸೇಮ್ ಬೇಸಿಕ್ ಸ್ಟ್ರಕ್ಚರ್ಸ್ ಬಟ್ ಮಾಡಿಫೈಡ್ ಟು ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್ಸ್ ಆರ್ ಕಾಲ್ಡ್ ಹೋಮೋಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್ ಅಲ್ಲಿ ನಮ್ಗೆ ಸೇ ಫಾರ್ ಎಕ್ಸಾಂಪಲ್, ಈಗ ವಿ ಕ್ಯಾನ್ ಟೇಕ್ ದ the web of I can take 4 limbs of the lizard, okay, and I can take the 4 limbs of a lion, I can take 4 limbs of a dog, I can take 4 limbs of a human. 4 limbs ಅಂದ್ರೆ ಏನು? 4 limbs ಅಂದ್ರೆ ಫ್ರಂಟ್ ಪಾರ್ಟ್ ಆಫ್ ದ ಬಾಡಿ. ಆ ಫ್ರಂಟ್ ಪಾರ್ಟ್ ಅಲ್ಲಿ ನಮ್ಗಿರುವಂತದ್ದು ಹ್ಯಾಂಡ್ಸ್ ಅನ್ನೇ ನಾವು 4 limbs ಅಂತ ಹೇಳೋದು. ಇಲ್ಲಿ ಈ ಎಲ್ಲಾ ಕೇಸಲ್ಲೂ ಹ್ಯಾಂಡ್ಸ್ ಅಂತ ನಾನು ಹೇಳ್ತಾ ಇದೀನಿ, ಅಂದ್ರೆ 4 limbs ಅಂತ ನಾನು ಏನ್ ಹೇಳ್ತಾ ಇದೀನಿ ಇಲ್ಲಿ, ಈ 4 limbs ಏನಾಗಿದೆ, they are used for various purpose. ಸೊ ಈಗ ಲಿಸರ್ಡ್ ಕೇಸ್ ಅಲ್ಲಿ ಗೋಡೆ ಮೇಲೆ ಕ್ಲೈಂಬ್ ಮಾಡಕ್ಕೆ, ಲಯನ್ ಆಗಿರ್ಬೋದು, ಡಾಗ್ ಆಗಿರ್ಬೋದು, ಈ ಕೇಸಲ್ಲಿ ಏನಾಗುತ್ತೆ, ಥಿಂಗ್ಸ್ ನ ಹೋಲ್ಡ್ ಮಾಡಕ್ಕೆ, ರನ್ ಮಾಡಕ್ಕೆ. ಇಲ್ಲಿ ನಮ್ಮ ಕೇಸಲ್ಲಿ ಏನಾಗುತ್ತೆ, ಥಿಂಗ್ಸ್ ನ ಹೋಲ್ಡ್ ಮಾಡಕ್ಕೆ. ಬೇಸಿಕಲಿ ನಮ್ಮ ಹ್ಯಾಂಡ್ಸ್ ಏನಾಗುತ್ತೆ, ವಿ ಯೂಸ್ ಅವರ್ ಹ್ಯಾಂಡ್ಸ್ ಟು ಹೋಲ್ಡ್ ದ ಥಿಂಗ್ಸ್, ಟು ಪರ್ಫಾರ್ಮ್ ಸಮ್ ಕೈಂಡ್ ಆಫ್ ಆಕ್ಟಿವಿಟೀಸ್. ಬಟ್ ಆರ್ಗನಿಸಮ್ಸ್, ಬೇರೆ ಆರ್ಗನಿಸಮ್ಸ್ ಅಲ್ಲಿ ಬೇರೆ ಪರ್ಪಸ್ಗೆ ಇಲ್ಲಿ 4 limbs ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ಹೋಮೋಲಾಗಸ್ ಅಲ್ಲಿ ಏನಾಗಿರುತ್ತೆ, ಬೇಸಿಕ್ ಬಾಡಿ ಡಿಸೈನ್ ಸೇಮ್ ಇರುತ್ತೆ, ಬಟ್ ದೇ ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್ಸ್. ಸೊ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಬೇರೆ ಆರ್ಗನಿಸಮ್ಸ್ ಇರುವಂತ ಡಿಫರೆಂಟ್ ಸಿಮಿಲರ್ ಬಾಡಿ ಸ್ಟ್ರಕ್ಚರ್ ನ ನೋಡಿ ನಾವು ಹೇಳ್ಬೋದು ಆರ್ಗನಿಸಮ್ಸ್ ಗೆಲ್ಲ ಏನಾಗಿದೆ, ಕಾಮನ್ ಆನ್ಸೆಸ್ಟರ್ ಇದೆ ಅಂತ ಹೇಳ್ಬೋದು. ಫಸ್ಟ್ ಥಿಂಗ್, ಓಕೆ, ಸೊ ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಶನ್ ದಟ್ ಆರ್ಗಾನಿಸಮ್ ಆಫ್ ಡಿಫರೆಂಟ್ ಸ್ಪೀಶೀಸ್ ಮೈಟ್ ಬಿ ಇವಾಲ್ವ್ಡ್ ಫ್ರಮ್ ದ ಕಾಮನ್ ಆನ್ಸೆಸ್ಟರ್. ಹೋಮೋಲಾಗಸ್ ಆರ್ಗನ್ ಏನ್ ಹೇಳುತ್ತೆ, ಈಗ ನಾನು ಆಲ್ರೆಡಿ ಹೇಳ್ದಂಗೆ, ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಕೊಡುತ್ತೆ ದಟ್ ಬೇರೆ ಆರ್ಗಾನಿಸಮ್, ಬೇರೆ ಸ್ಪೀಶೀಸ್ ಏನಾಗಿದೆ, ದೇ ಮೈಟ್ ಬಿ ಇವಾಲ್ವ್ಡ್ ಫ್ರಮ್ ದ ಕಾಮನ್ ಆನ್ಸೆಸ್ಟರ್ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದು ಅನಲೋಗಸ್ ಆರ್ಗನ್ಸ್. ಅನಲೋಗಸ್ ಆರ್ಗನ್ಸ್ ಅಂತ ಹೇಳಿದಾಗ, ದ ಆರ್ಗನ್ಸ್ ವಿಚ್ ಹ್ಯಾವ್ ಡಿಫರೆಂಟ್ ಬೇಸಿಕ್ ಸ್ಟ್ರಕ್ಚರ್ಸ್ ಬಟ್ ದೇ ಪರ್ಫಾರ್ಮ್ ದ ಸಿಮಿಲರ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ನಾವು ಒಂದು ಬಟರ್ಫ್ಲೈ ನ ಒಂದು ವಿಂಗ್ ನ ನೋಡಬಹುದು, ಹಾಗೂ ಬ್ಯಾಟ್ ಇರುವಂತ ಒಂದು ನಾವು ವಿಂಗ್ ನ ನೋಡಬಹುದು. ಎರಡೂ ಕೂಡ ಏನಾಗಿದೆ,
ಬಾಡಿ ಡಿಸೈನ್ ವೈಸ್ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಬಾಡಿ ಡಿಸೈನ್ ವೈಸ್ ಎರಡೂ ಕೂಡ ಡಿಫ್ರೆಂಟ್ ಆಗಿದೆ. ಬಟ್ ಇನ್ ಬೋತ್ ದ ಕೇಸ್ ಏನಾಗುತ್ತೆ, ದಿಸ್ ಈಸ್ ಸರ್ವೈವ್ ದಟ್ ಈಸ್ ದೇರ್ ಫಾರ್ ಸೇಮ್ ಪರ್ಪಸ್. ಎರಡರದ್ದು ಕೂಡ ಪರ್ಪಸ್ ಸೇಮ್. ಪರ್ಪಸ್ ಏನಾಗಿದೆ, ಫ್ಲೈಟ್. ಪರ್ಪಸ್ ಫ್ಲೈಟ್ ಆಗಿದೆ. ಸೊ ಆರ್ಗನಿಸಮ್ಸ್ ಹ್ಯಾವ್ ದ ಡಿಫ್ರೆಂಟ್ ಬಾಡಿ ಡಿಸೈನ್ ಬಟ್ ದೇ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಇದನ್ನ ನಾವು ಅನಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ದೇ ಆಲ್ಸೋ ಪ್ರೊವೈಡ್ ದ ಇನ್ಫಾರ್ಮೇಶನ್ ದಟ್ ಥ್ರೂ ದ ಆರ್ಗನ್ಸ್ ಡಿಫ್ರೆಂಟ್ ಆರ್ಗಾನಿಸಮ್ಸ್ ಪರ್ಫಾರ್ಮ್ ಸೇಮ್ ಫಂಕ್ಷನ್. They may not have the same function, but they may not be evolved from the common ancestor ಅಂತ ಹೇಳುತ್ತೆ. ಓಕೆನಾ? ಸೊ ಇದು ಒಂದು. ನೆಕ್ಸ್ಟ್ ಬಂದು ಫಾಸಿಲ್ಸ್. ನೋಡಿ, ಫಾಸಿಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ಫಾಸಿಲ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ದ ಡೆಡ್ ರಿಮೈನ್ಸ್ ಆಫ್ ಪಾಸ್ಟ್ ಆರ್ಗನಿಸಮ್ಸ್ ಫ್ರಮ್ ದ ರಿಮೋಟ್ ಪಾಸ್ಟ್ ಅಂತ ಹೇಳ್ತೀವಿ. ಫಾಸಿಲ್ಸ್ ಏನ್ ಹೇಳುತ್ತೆ, ದೇ ಹೆಲ್ಪ್ ಇನ್ ಸ್ಟಡಿಂಗ್ ದ ಎವಿಡೆನ್ಸ್ ಅಂಡ್ ದ ಮಿಸ್ಸಿಂಗ್ ಲಿಂಕ್ ಬಿಟ್ವೀನ್ ದ ಡಿಫರೆಂಟ್ ಸ್ಪೀಶೀಸ್. ಓಕೆ, ಸೊ ಇರುವಂತ ಆರ್ಗನಿಸಮ್ಗೆ ಎವಿಡೆನ್ಸ್ ಕೊಡುತ್ತೆ. ಮಿಸ್ಸಿಂಗ್ ಲಿಂಕ್, ಒಂದು ಆರ್ಗನಿಸಮ್ಸ್ಗೂ ಇನ್ನೊಂದು ಆರ್ಗನಿಸಮ್ಗೆ ಏನಾದ್ರೂ ಮಿಸ್ಸಿಂಗ್ ಲಿಂಕ್ ಇದ್ರೆ ಆ ಒಂದು ಮಿಸ್ಸಿಂಗ್ ಲಿಂಕ್ ಅನ್ನು ಕೂಡ ಅದು ಡಿಪೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ದೇ ಹೆಲ್ಪ್ ಟು ಅಂಡರ್ಸ್ಟ್ಯಾಂಡ್ ದ ಸೀಕ್ವೆನ್ಸ್ ಆಫ್ ಇವಲ್ಯೂಷನ್. ಎವಲ್ಯೂಷನ್ ಹೇಗಾಯ್ತು, ಒಂದು ಆರ್ಗನಿಸಮ್ ಇಂದ ಇನ್ನೊಂದು ಆರ್ಗನಿಸಮ್ ಹೇಗೆ ಎವಾಲ್ವ್ ಆಯ್ತು ಅಂತ ಕೂಡ ಹೇಳುತ್ತೆ. ವೆರಿ ಇಂಪಾರ್ಟೆಂಟ್, ತುಂಬಾನೇ ಇಂಪಾರ್ಟೆಂಟ್. ಇದು 4 ಮಾರ್ಕ್ ಕ್ವೆಶ್ಚನ್. ವಾಟ್ ಈಸ್ ಎವಲ್ಯೂಷನ್ ಗೆ 1 ಮಾರ್ಕ್ ಕೊಡ್ತಾರೆ. ಅಂಡ್ ಎಕ್ಸ್ಪ್ಲೇನ್ ದ ಎವಿಡೆನ್ಸಸ್ ಆಫ್ ಇವಲ್ಯೂಷನ್. ಹೋಮೋಲಾಗಸ್ ಆರ್ಗನ್ಸ್ ಎವಿಡೆನ್ಸ್ ಕೊಡುತ್ತೆ, ಅನಲಾಗಸ್ ಆರ್ಗನ್ಸ್ ಎವಿಡೆನ್ಸ್ ಕೊಡುತ್ತೆ. ಫಾಸಿಲ್ಸ್ ಕೂಡ ಎವಲ್ಯೂಷನ್ ಬಗ್ಗೆ ಎವಿಡೆನ್ಸ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ನೋಡಿ, ಹೌ ಡಸ್ ರಿಲೇಟಿವ್ ಮೆಥಡ್ ಹೆಲ್ಪ್ ಟು ಡಿಟರ್ಮೈನ್ ದ ಏಜ್ ಆಫ್ ಫಾಸಿಲ್ ಅಂತ ಕೇಳಿದ್ದಾರೆ. ಆಲ್ರೆಡಿ ನಾವು ಹೌ ಡು ಯು ಎಸ್ಟಿಮೇಟ್ ಆರ್ ಹೌ ಕ್ಯಾನ್ ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಂತ ಹೇಳಿದೆ, ಹೌದಲ್ವಾ? ಹೌ ಕ್ಯಾನ್ ಯು ಎಸ್ಟಿಮೇಟ್ ದ ಏಜ್ ಆಫ್ ಫಾಸಿಲ್ ಅಲ್ಲೇ ಒಂದು ಪಾಯಿಂಟ್ ಇದು ಅಷ್ಟೇ. ರಿಲೇಟಿವ್ ಮೆಥಡ್ ಅನ್ನ ಇಟ್ಕೊಂಡು ಕ್ವಶನ್ ಅನ್ನ ಕೇಳಿದ್ದಾರೆ. ರಿಲೇಟಿವ್ ಮೆಥಡ್ ಅಂತ ಅಂದ್ರೆ ಏನ್ ಹೇಳ್ದೆ, ನಾನು ಆಲ್ರೆಡಿ ಹೇಳ್ದೆ. ಈಗ ನಾವು ಸಾಯಿಲ್ನ ಅಂದ್ರೆ ಅರ್ತ್ ನ ಡಿಗ್ ಮಾಡ್ತಾ ಹೋದಾಗ ಏನಾಗುತ್ತೆ, deeper the layer of the fossil, older it is, and the fossil found at the upper layer are most recent ones ಅಂತ ಹೇಳಿದೆ. ಇದನ್ನೇ ನಾವು ರಿಲೇಟಿವ್ ಮೆಥಡ್ ಅಂತ ಹೇಳುದು. ಅದೇ ಆನ್ಸರ್ ನ ಬರೀರಿ. The age of fossils can be determined by radioactive isotopes method and relative dating method. So ಇಲ್ಲಿ ಏನಾಗುತ್ತೆ, ಈ ರಿಲೇಟಿವ್ ಡೇಟಿಂಗ್ ಮೆಥಡ್ ಬಗ್ಗೆ ಕೇಳಿರೋದ್ರಿಂದ fossils which are closer to the surface or most recent than the fossil we find in the deeper layers. ಈ ಪಾಯಿಂಟ್ ಅನ್ನ ಬರೆದ್ರೆ ಸಾಕು, ಎಕ್ಸಾಮ್ ಅಲ್ಲಿ ನಿಮ್ಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಮತ್ತೆ ರಿಪೀಟೆಡ್ ಆಗಿ ಅಕ್ವೈರ್ಡ್ ಟ್ರೇಟ್ ಮೇಲೆ ಮತ್ತೆ 3rd ಟೈಮ್ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಇದು 3rd ಟೈಮ್ ಕೇಳಿರುವಂತದ್ದು. ಎಕ್ಸ್ಪೀರಿಯನ್ಸಸ್ ಆಫ್ ಅನ್ ಇಂಡಿವಿಜುವಲ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್ ಕ್ಯಾನ್ ನಾಟ್ ಡೈರೆಕ್ಟ್ ಇವಲ್ಯೂಷನ್. ನೋಡಿ, ಈ ಕ್ವಶನ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದೀನಿ. ರಿಪೀಟೆಡ್ ಆಗಿ 3 ಟೈಮ್ಸ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್, ಕ್ರೋಮೋಸೋಮ್ಸ್ ಇನ್ಹೆರಿಟೆಡ್ ಫ್ರಮ್ ದ ಫಾದರ್ ಡಿಟರ್ಮೈನ್ಸ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಫಾದರ್ ಇಂದ ಇನ್ಹೆರಿಟ್ ಆಗುವಂತ ಕ್ರೋಮೋಸೋಮು, ಸೊ ಬೇಬಿ ಈಗ ಸೇ ಫಾರ್ ಎಕ್ಸಾಂಪಲ್ ಅನ್ ಆಫ್ ಸ್ಪ್ರಿಂಗ್ ಅವರ ಪ್ರೋಜನಿ ಬಾಯ್ ಆರ್ ಗರ್ಲ್ ಅಂತ ಡಿಸೈಡ್ ಮಾಡುತ್ತೆ. ಹೌ ಅಂತ ನೀವು ಬರಿಬೇಕು. ಸಿ, ದ ಸೆಕ್ಸ್ ಕ್ರೋಮೋಸೋಮ್ ಆಫ್ ದ ಮದರ್ ಇಸ್ ಆಲ್ವೇಸ್ XX. ಇದನ್ನ ನಾವು ಮದರ್ ಹ್ಯಾಸ್ ದ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್ ಅಂತ ಹೇಳ್ತೀವಿ. ಮದರ್ ಹ್ಯಾಸ್ ದ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮದರ್ ಹ್ಯಾಸ್ ದ ಪರ್ಫೆಕ್ಟ್ ಪೇರ್ ಆಫ್ ಕ್ರೋಮೋಸೋಮ್. ವೈಲ್ ದಟ್ ಆಫ್ ಫಾದರ್, ಫಾದರ್ಗೆ ಏನಾಗಿದೆ, ಫಾದರ್ ಹ್ಯಾಸ್ ದ ಮಿಸ್ಮ್ಯಾಚ್ಡ್ ಪೇರ್ ಆಫ್ ಕ್ರೋಮೋಸೋಮ್. ದಟ್ ಈಸ್ XY. Mother has XX chromosome, father has XY chromosome. So during the fertilization, if father contribute X chromosome, it combine with the X chromosome of mother and results in the formation of the girl child anta heltivi. Similarly, during the fertilization, if father contribute Y chromosome, it combine with the X chromosome of mother and results in the formation of boy child anta heltivi. So here you can observe that as father is having different chromosomes, so called X and Y, it is the father who is responsible for the determination of the sex of the child, not the mother. Clear ಆಗಿ ಅರ್ಥ ಆಗಿದೆ ಅನ್ಕೋತೀನಿ. Yes, ಇದನ್ನೇ ನಾನು ತುಂಬಾ ಸಿಂಪಲ್ ಆಗಿ ಇಲ್ಲಿ ಆನ್ಸರ್ ಮಾಡಿದೀನಿ. See, the sex of the child is determined by the presence of X or Y chromosome, which is contributed by the father. If X combined with the X results in the girl child, and if Y combined with the X results in the boy child. So simple. Okay, ಸೊ ಯಾರಿಗೆ ಇದನ್ನು ನೆನ್ಪಿಟ್ಕೊಳಕ್ ಆಗ್ತಿಲ್ಲ, ಡೆಫಿನೆಟ್ಲಿ ಇದನ್ನಾದ್ರೂ ಬರೀರಿ. ನೋಡಿ ಈ ಫಿಗರ್ ನ, ಯು ಗೆಟ್ ದ ಮಾರ್ಕ್ಸ್. ನೆಕ್ಸ್ಟ್, ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಹೋಮೋಲಾಗಸ್ ಆರ್ಗನ್ಸ್ ಅಂಡ್ ಅನೋಲಾಗಸ್ ಆರ್ಗನ್ಸ್. ಹೋಮೋಲಾಗಸ್ ಆರ್ಗನ್ಸ್, ಅನೋಲಾಗಸ್ ಆರ್ಗನ್ಸ್ ರಿಲೇಟೆಡ್ ಆಗಿ ನಿಮ್ಗೆ ಎಲ್ಲಿ ಪ್ರಶ್ನೆ ಕೇಳ್ತಾರೆ ಅಂದ್ರೆ MCQ ಪಾರ್ಟ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ಯೂಶಲಿ MCQ ಪಾರ್ಟ್ ಅಲ್ಲಿ ಕೇಳ್ತಾರೆ ಅಥವಾ ಡಿಫರೆನ್ಸ್ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಓಕೆ, ಸೊ 1 ಮಾರ್ಕ್ಗೆ ಕೇಳೋದು ವೆರಿ ರೇರ್, ಬಟ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಹೋಮೋಲಾಗಸ್ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಹೋಮೋ ಅಂದ್ರೆ ಏನಾಗಿರುತ್ತೆ, ಸಿಂಪಲ್ ಒಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ. ಹೋಮೋನಲ್ಲಿ ಏನಾಗಿರುತ್ತೆ, ಆರಿಜಿನ್ ಮತ್ತೆ ಸ್ಟ್ರಕ್ಚರ್ ಸೇಮ್ ಇರುತ್ತೆ. ಆರಿಜಿನ್ ಅಂಡ್ ಸ್ಟ್ರಕ್ಚರ್ ಆಫ್ ಅನ್ ಆರ್ಗ್ಯಾನಿಸಮ್ ವಿಲ್ ಬಿ ಸಿಮಿಲರ್. ಐ ಕ್ಯಾನ್ ಸೇ ಸಿಮಿಲರ್, ನಾಟ್ ಎಕ್ಸಾಕ್ಟ್ಲಿ ಸೇಮ್, ಸಿಮಿಲರ್. ಬಟ್
ಬಟ್ ಏನಾಗುತ್ತೆ ದೇ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ದೇ ಪರ್ಫಾರ್ಮ್ ದ ಡಿಫರೆಂಟ್ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡುತ್ತೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆರಿಜಿನ್ ಮತ್ತೆ ಸ್ಟ್ರಕ್ಚರ್ ಸೇಮ್ ಇರುತ್ತೆ, ಫಂಕ್ಷನ್ ಡಿಫರೆಂಟ್ ಇರುತ್ತೆ. ದಿಸ್ ಇಸ್ ಹೋಮೋಲಾಗಸ್. The organs found in the different organisms which have the common origin and the same basic structure but differ in the functions. ನೋಡಿ ಈ ಸ್ಮಾಲ್ ಒಂದು ಸ್ಕ್ರಿಪ್ಟ್ ರೀತಿ ನಿಮ್ ತಲೆಯಲ್ಲಿ ಇಟ್ಕೊಂಡ್ರೆ ಇದಕ್ಕೆ ಆನ್ಸರ್ ಬರಿಬಹುದು. ಓಕೆನಾ? ಸೊ ಸಿಮಿಲರ್ಲಿ ಅನಲಗಸ್ ಅಲ್ಲಿ ಏನಾಗುತ್ತೆ, ಅನಲಗಸ್ ಅಲ್ಲಿ ರಿವರ್ಸ್, ಆರಿಜಿನ್ ಮತ್ತೆ ಸ್ಟ್ರಕ್ಚರ್ ಏನಾಗಿರುತ್ತೆ ಡಿಫರೆಂಟ್ ಆಗಿರುತ್ತೆ ಬಟ್ ಪರ್ಫಾರ್ಮ್ ದ ಸೇಮ್ ಫಂಕ್ಷನ್. ಸೊ ದ ಆರ್ಗನ್ ಫೌಂಡ್ ಇನ್ ದ ಡಿಫರೆಂಟ್ ಆರ್ಗಾನಿಸಮ್ಸ್ ವಿಚ್ ಹ್ಯಾವ್ ದ ಡಿಫರೆಂಟ್ ಒರಿಜಿನ್ ಅಂಡ್ ಸ್ಟ್ರಕ್ಚರ್. ಆರಿಜಿನ್ ಮತ್ತೆ ಸ್ಟ್ರಕ್ಚರ್ ಡಿಫರೆಂಟ್ ಆಗಿರುತ್ತೆ ಬಟ್ ಫಂಕ್ಷನ್ ಸೇಮ್. ನೆನ್ಪಿಟ್ಕೊಳ್ಳಿ, ಫಂಕ್ಷನ್ ಡಿಫರೆಂಟ್ ಇದ್ರೆ ಹೋಮೋ, ಫಂಕ್ಷನ್ ಸೇಮ್ ಇದ್ರೆ ಅನಾಲಗಸ್. ಓಕೆನಾ? ನೆಕ್ಸ್ಟ್, ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ದ ಸೆಕ್ಸ್ ಕ್ರೋಮೋಸ್ ಆಫ್ ದ ಮ್ಯಾನ್ ಅಂಡ್ ಸೆಕ್ಸ್ ಕ್ರೋಮೋಸೋಮ್ ಆಫ್ ದ ವುಮನ್ ಅಂತ ಕೇಳಿದ್ದಾರೆ. ದಿ ಮೇಲ್ ಹ್ಯಾವ್ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್, ಫಿಮೇಲ್ ಹ್ಯಾಸ್ ಎಕ್ಸ್ ಅಂಡ್ ಎಕ್ಸ್ ಕ್ರೋಮೋಸೋಮ್. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಿಮಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್, ಸೆಕ್ಸ್ ಆಫ್ ದ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ದ ಫಾದರ್. ನೋಡಿ ಇದು ಅಷ್ಟೇ, ಇದನ್ನ ಹಿಂದೆ ಎಕ್ಸಾಮ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ತುಂಬಾನೇ ಕನ್ಸಿಡರ್ ಮಾಡ್ತಾ ಇದ್ವಿ, ಬಿಕಾಸ್ ಇದನ್ನ ಫ್ರೀಕ್ವೆಂಟ್ ಆಗಿ ಕೇಳ್ತಾ ಇದ್ರು. ಓಕೆನಾ? ಸೊ ಈಗ ನಾನು ಹೇಳ್ದೆ ಅಲ್ವಾ, ಈ ಕ್ವೆಶನ್ ರಿಲೇಟೆಡ್ ಆಗಿ ಒಂದು ನೋಡಿ, ಕ್ರೋಮೋಸೋಮ್ಸ್ ಇನ್ಹೆರಿಟೆಡ್ ಫ್ರಮ್ ದ ಫಾದರ್ ಡಿಟರ್ಮೈನ್ ದ ಸೆಕ್ಸ್ ಆಫ್ ದ ಚೈಲ್ಡ್ ಅಂತ ಹೇಳಿದೆ. ಈ ಕ್ವೆಶನ್ ಅಂಡ್ ಸೆಕ್ಸ್ ಆಫ್ ದ ಚೈಲ್ಡ್ ಇಸ್ ಡಿಟರ್ಮೈನ್ಡ್ ಬೈ ದ ಫಾದರ್ ಎರಡೂ ಕೂಡ ಕ್ವೆಶನ್ ಏನಂದ್ರೆ ಕಾನ್ಸೆಪ್ಟ್ ಸೇಮ್ ಆಗಿದೆ, ಆನ್ಸರ್ ಮಾತ್ರ ಏನಾಗಿದೆ ನೀವು ಬರೆಯೋದು ಎರಡಕ್ಕೂ ಕೂಡ ಸೇಮ್ ಆನ್ಸರ್ ಬರೀತಾರೆ, ಸ್ವಲ್ಪನೂ ಕೂಡ ವೇರಿಯೇಷನ್ ಮಾಡ್ಕೊಳ್ಬೇಡಿ. ನಿಮ್ಗೆ ಆ ಕ್ವೆಶನ್ ಕೇಳಿರೋ ವೇ ಬೇರೆ ಬಟ್ ಆನ್ಸರ್ ಸೇಮ್ ಇದೆ. ಆಯ್ತಾ? ಇದು ಸೆಕ್ಸ್ ಕ್ರೋಮೋಸೋಮ್ ಆಫ್ ದ ಮದರ್ ಇಸ್ XX, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. while that of the father is XY. during fertilization ಏನಾಗುತ್ತೆ, if father releases X or Y, he may release X or Y. So if he releases X, then the result in the girl child. If he releases Y, then the result in the boy child ಅಂತ ಹೇಳ್ತೀವಿ. Okay, so next question ನೋಡಿ, what is speciation? List 4 factors responsible for speciation ಅಂತ ಕೇಳ್ತಾರೆ. Speciation ಅಂದ್ರೆ ಏನು? is the process by which new species develop from the existing species ಅಂತ ಹೇಳ್ತೀವಿ. ನ್ಯೂ ಸ್ಪೀಶೀಸ್ ಅಂದ್ರೆ ಗ್ರೂಪ್ ಆಫ್ ಆರ್ಗಾನಿಸಮ್, ನ್ಯೂ ಗ್ರೂಪ್ ಆಫ್ ಆರ್ಗಾನಿಸಮ್ ದೇ ಡೆವಲಪ್ ಫ್ರಮ್ ದ ಎಕ್ಸಿಸ್ಟಿಂಗ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಅಂತ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಅ ಸ್ಪೀಸಿಯೇಷನ್. ಹೇಗೆ ನ್ಯೂ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಎಕ್ಸಿಸ್ಟಿಂಗ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಇಂದ ಡೆವಲಪ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಇದಕ್ಕೆ ಇಂಪಾರ್ಟೆಂಟ್ ಆಗಿ ನಾನು ಆಲ್ರೆಡಿ ಬಿಗಿನಿಂಗ್ ಆಫ್ ದ ಸೆಷನ್ ಅಲ್ಲೇ ಹೇಳಿದ್ದೀನಿ, 4 ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಸಿಯೇಷನ್. ಒನ್ ಈಸ್ ಜೆನೆಟಿಕ್ ಡ್ರಿಫ್ಟ್, ನ್ಯಾಚುರಲ್ ಸೆಲೆಕ್ಷನ್, ಜಿಯೋಗ್ರಫಿಕಲ್ ಐಸೋಲೇಷನ್ ಅಂಡ್ ಮ್ಯೂಟೇಷನ್. ಇದೇ ಕಾನ್ಸೆಪ್ಟ್ ನಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಜಿಯೋಗ್ರಫಿಕಲ್ ಐಸೋಲೇಷನ್ ಅಂದ್ರೆ ಏನ್ ಹೇಳ್ತೀವಿ? ಇಟ್ ಜಿಯೋಗ್ರಫಿಕಲ್ ಐಸೋಲೇಷನ್ ಆಫ್ ಎ ಪಾಪ್ಯುಲೇಷನ್, ಇಟ್ ಲೀಡ್ಸ್ ಟು ದ ರೀಪ್ರೊಡಕ್ಟಿವ್ ಐಸೋಲೇಷನ್. ಅಂದ್ರೆ ಆರ್ಗಾನಿಸಮ್ಸ್ ಸೆಪರೇಟ್ ಆಗ್ಬಿಟ್ರೆ ಬೇರೆ ಬೇರೆ ಏರಿಯಾದಲ್ಲಿ ಏನಾಗುತ್ತೆ, ಇಲ್ಲಿ ರೀಪ್ರೊಡಕ್ಷನ್ ಏನಾಗ್ತಾ ಆಗ್ತಾ ಆರ್ಗಾನಿಸಮ್ಸ್ ನೆಕ್ಸ್ಟ್ ಬರುವಂತ ಆರ್ಗಾನಿಸಮ್ ಡಿಫರೆಂಟ್ ಆಗಿರುತ್ತೆ. ಜೆನೆಟಿಕ್ ಡ್ರಿಫ್ಟ್ ಏನಾಗುತ್ತೆ, ಇಟ್ ಲೀಡ್ಸ್ ಟು ದ ಫಾರ್ಮೇಶನ್ ಆಫ್ ನ್ಯೂ ಸ್ಪೀಶೀಸ್ ಬೈ ಕಾಸಿಂಗ್ ದ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಫ್ರೀಕ್ವೆನ್ಸೀಸ್ ಆಫ್ ದ ಪರ್ಟಿಕ್ಯುಲರ್ ಜೀನ್ ಬೈ ಎ ಚಾನ್ಸ್ ಅಲೋನ್. ಏನ್ ಹೀಗಂದ್ರೆ, ಸೇ ಫಾರ್ ಎಕ್ಸಾಂಪಲ್ 2 ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಇರುತ್ತೆ. ಇಫ್ 1 ಗ್ರೂಪ್ ಆಫ್ ಆರ್ಗಾನಿಸಮ್ ಡ್ಯೂ ಟು ಆಕ್ಸಿಡೆಂಟಲ್ ಪ್ರೋಸೆಸ್ ವ್ಯಾನಿಶ್ ಆಗೋಯ್ತು ಅಂತಂದ್ರೆ ಅನದರ್ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಏನಾಗುತ್ತೆ, ಸರ್ವೈವ್ ಆಗುತ್ತೆ, ಲಕ್ಕಿಯಾಗಿ ಸರ್ವೈವ್ ಆಗುತ್ತೆ. ಇದನ್ನೇ ನಾವು ಜೆನೆಟಿಕ್ ಡ್ರಿಫ್ಟ್ ಅಂತ ಹೇಳುವಂತದ್ದು. ಓಕೆ, ನೆಕ್ಸ್ಟ್ ನ್ಯಾಚುರಲ್ ಸೆಲೆಕ್ಷನ್ ಅಂದ್ರೆ ಏನಾಗುತ್ತೆ, ಅದೇ ರೀತಿ 2 ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಇದ್ರೆ ಏನಾಗುತ್ತೆ, 1 ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಆರ್ ಗೆಟಿಂಗ್ ಹಾರ್ಮ್ ಬಿಕಾಸ್ ಆಫ್ ದ other group of organisms are being supported by the nature. Say for example, there are red beetles and green beetles. So in nature, always as nature is green in color, the green color beetles are being supported by the nature. Because if some organisms come to this area and try to pick up the beetles, it is easy for those organisms to identify the red beetle rather than identifying the green beetle. That is because the nature is green and it is supporting the green beetle. Okay, so natural selection alli enagutte, nature itself is supporting the green beetles. Understand? As a result of it, another group of organisms get vanished. Okay, so idanella nanu heredity and evolution anna marathon series nalli in detail agi explain madidini. So concept wise bandaga you have to know the concept. Then nena ಹೇಳ್ತಾ ಇರುವಂತ questions na ನೀವು important ಆಗಿ ಅರ್ಥ ಮಾಡ್ಕೊಳ್ಳಿ. Okay, so this is all about the 4 factors responsible for speciation. Random mating results in genetic variation ಅಂದ್ರೆ we call this as mutation. ಇದನ್ನ ನಾವು mutation ಅಂತ ಹೇಳಿ ಕರಿತೀವಿ. We call this as mutation. Okay, so next ನೀವು ಕೇಳಿದಂತ ನಾನು ಕಮ್ಯುನಿಟಿ ನಲ್ಲಿ ಈಗ 1 week ಬಿಫೋರ್ ಒಂದು ಕ್ವೆಶ್ಚನ್ ಅನ್ನ ಪೋಸ್ಟ್ ಮಾಡಿದ್ದೆ ರಿಲೇಟೆಡ್ ಟು ಯುವರ್ ಡೌಟ್ಸ್.
Most of the students have been polled for the questions related to evolution by stages. ಅದಕ್ಕೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಅನ್ನ ಇಲ್ಲಿ ಪಿಕ್ ಮಾಡ್ಕೊಂಡಿದ್ದೀನಿ ನೋಡಿ. ದಿ ಪ್ಲಾನೇರಿಯಾ, ಇನ್ಸೆಕ್ಟ್ಸ್, ಆಕ್ಟೋಪಸ್ ಅಂಡ್ ವರ್ಟಿಬ್ರೇಟ್ಸ್. ಆಲ್ ದೀಸ್ ಆರ್ಗಾನಿಸಮ್ಸ್ ಹ್ಯಾವ್ ದ ಐಸ್. ಎಲ್ಲದಕ್ಕೂ ಐಸ್ ಇದೆ. ಸೊ ಕ್ಯಾನ್ ವಿ ಗ್ರೂಪ್ ದ ಐಸ್ ಆಫ್ ದೀಸ್ ಅನಿಮಲ್ಸ್ ಟುಗೆದರ್ ಟು ಎಸ್ಟಾಬ್ಲಿಷ್ ಎ ಕಾಮನ್ ಎವಲ್ಯೂಷನರಿ ಆರಿಜಿನ್ ಅಂತ ಕೇಳಿದ್ದಾರೆ. ಎಲ್ಲ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಐಸ್ ಅನ್ನ ನಾವು ಒಂದು ಗ್ರೂಪ್ ಮಾಡಿ, ಇದು ಎಲ್ಲ ಆರ್ಗಾನಿಸಮ್ಸ್ ಕೂಡ ಒಂದೇ ಗ್ರೂಪ್ ಆಫ್ ಆರ್ಗಾನಿಸಮ್ಸ್ ಇಂದ ಆರಿಜಿನ್ ಆಗಿದೆ ಅಂತ ಹೇಳ್ಬೋದಾ, ಎವಲ್ಯೂಷನರಿ ರಿಲೇಶನ್ಶಿಪ್ ಬಗ್ಗೆ ಹೇಳ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಲೆಟ್ ಮಿ ಆನ್ಸರ್ ದಿಸ್ ಕ್ವೆಶನ್. ನೋಡಿ, ಪ್ಲಾನೇರಿಯಾ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು, ಆಕ್ಟೋಪಸ್ ಆಗಿರ್ಬೋದು, ವರ್ಟಿಬ್ರೇಟ್ಸ್ ಆಗಿರ್ಬೋದು. ಓಕೆ, ಸೊ ದೇ ಕೆನಾಟ್ ಬಿ ಗ್ರೂಪ್ ಟುಗೆದರ್ ಆನ್ ದ ಬೇಸಿಸ್ ಆಫ್ ಐ ಇಂದ ನಾವು ಅದನ್ನ ಗ್ರೂಪ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ಐಸ್ ಆಫ್ ಇನ್ಸೆಕ್ಟ್ಸ್ ಆರ್ ಐಸ್ ಆಫ್ ಆಕ್ಟೋಪಸ್ ಆರ್ ಐಸ್ ಆಫ್ ಪ್ಲಾನೇರಿಯಾ ಅಂಡ್ ವರ್ಟಿಬ್ರೇಟ್ಸ್, ದೇ ಆರ್ ಆಲ್ ಅನಾಲೋಗಸ್ ಆರ್ಗನ್ಸ್. ಅನಾಲೋಗಸ್ ಆರ್ಗನ್ಸ್ ಅಂದ್ರೆ ಏನು? ಅನಾಲೋಗಸ್ ಆರ್ಗನ್ಸ್ ಅಂದ್ರೆ ಆರಿಜಿನ್ ಮತ್ತೆ ಸ್ಟ್ರಕ್ಚರ್ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಆರಿಜಿನ್ ಆರ್ ಸ್ಟ್ರಕ್ಚರ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಬಟ್ ಫಂಕ್ಷನ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಇಲ್ಲಿ ಪ್ಲಾನೇರಿಯಾಗಿರ್ಬೋದು, ಆಕ್ಟೋಪಸ್ ಆಗಿರ್ಬೋದು, ಇನ್ಸೆಕ್ಟ್ ಆಗಿರ್ಬೋದು, ವರ್ಟಿಬ್ರೇಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಇರುವಂತ ಐಸ್ ನ ಫಂಕ್ಷನ್ ಸೇಮ್. ಫಂಕ್ಷನ್ ಏನು? ಟು ಅಬ್ಸರ್ವ್ ದ ಆಬ್ಜೆಕ್ಟ್, ಟು ವಾಚ್ ದ ಆಬ್ಜೆಕ್ಟ್ ಆರ್ ಟು ಸಿ ದ ಆಬ್ಜೆಕ್ಟ್. ಫಂಕ್ಷನ್ ಸೇಮ್. ಎಲ್ಲದಕ್ಕೂ ಇರುವ ಐಸ್ ನ ಫಂಕ್ಷನ್ ಸೇಮು. ಬಟ್ ಎಲ್ಲ ಆರ್ಗಾನಿಸಮ್ಸ್ ನ ಐ ನ ಸ್ಟ್ರಕ್ಚರ್, ಆರಿಜಿನ್ ಡಿಫರೆಂಟ್. ಒಂದು ಅರ್ಥ ಆಯ್ತಾ? ಎಸ್. ಸೊ ಅನಲಾಗಸ್ ಆರ್ಗನ್ಸ್ ವಿಚ್ ಹ್ಯಾವ್ ಡೆವಲಪ್ಡ್ ಓವರ್ ಅ ಜನರೇಷನ್ ಆಸ್ ಅನ್ ಅಡಾಪ್ಟೇಷನ್ ಫಾರ್ ಸಿಮಿಲರ್ ಫಂಕ್ಷನ್. So they represent convergent evolution where distantly related to group developed similar functions structure as an adaptation for same function ಅಂತ ಹೇಳ್ತೀವಿ. ಅಂದ್ರೆ ನಾನು ಏನಿಗೆ ಎಕ್ಸ್ಪ್ಲೈನ್ ಮಾಡಿದೆ, ದಟ್ ಇಸ್ ವಾಟ್ ಇಸ್ ಗಿವನ್ ಹಿಯರ್. ಅರ್ಥ ಆಯ್ತಾ? ಅಂದ್ರೆ ಎಲ್ಲಾ ಆರ್ಗಾನಿಸಮ್ಸ್ ಗ್ರೂಪ್ ಮಾಡಿ ಈ ಎಲ್ಲಾ ಆರ್ಗಾನಿಸಮ್ಸ್ಗೂ ಸೇಮ್ ಆನ್ಸಿಸ್ಟರ್ ಇದಾರೆ ಅಂತ ನಾನು ಹೇಳಕ್ ಆಗಲ್ಲ. ಅರ್ಥ ಆಯ್ತಾ? ಯಾಕೆಂದ್ರೆ ದೇ ಮೈಟ್ ಬಿ ಇವಾಲ್ವ್ಡ್ ಫ್ರಮ್ ಡಿಫರೆಂಟ್ ancestors or different organisms, but as they're having the eyes, their function is common. Function is common because it is an analogous organ ಅಂತ ಹೇಳ್ತೀವಿ. ಓಕೆನಾ? ಸೊ ಎವಲ್ಯೂಷನ್ ಬೈ ಸ್ಟೇಜಸ್ ಅಲ್ಲಿ ಐಸ್ ಬಗ್ಗೆ ಕೇಳಿದ್ರೆ ನೋಡಿ, ನಿಮ್ಗೆ ರೀಸೆಂಟ್ ಆಗಿ ಮಾಡಿದಂತ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಐಸ್ ಬಗ್ಗೆ ಕೇಳಿದ್ರು. ಅಂದ್ರೆ ಅಲ್ಲಿ ಪ್ಲಾನೇರಿಯಾ ಆಗಿದ್ದಂತ ಐಸ್ ಏನಾಗಿದೆ, ರೂಡಿಮೆಂಟರಿ ಐ. ರೂಡಿಮೆಂಟರಿ ಐ ಅಂದ್ರೆ ಏನು? ವಾಟ್ ಇಸ್ ಮೀನ್ ಬೈ ರೂಡಿಮೆಂಟರಿ ಐ? ರೂಡಿಮೆಂಟರಿ ಐ ಅಂದ್ರೆ ಫಸ್ಟ್ ಆಫ್ ಆಲ್ ಅದು ಐ ಅನ್ನೋ ಒಂದು ಸ್ಟ್ರಕ್ಚರೇ ಅಲ್ಲ. ರೂಡಿಮೆಂಟರಿ ಅಂದ್ರೆ ಇದನ್ನ ನಾವು ಒಂದು ಐ ಸ್ಪಾಟ್ ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿರುವಂತ ಐ ಸ್ಪಾಟ್ ಏನಾಗಿದೆ, ಇಟ್ ಇಸ್ ಹೆಲ್ಪಿಂಗ್ ದ ಆರ್ಗಾನಿಸಮ್ ಟು ಡಿಟೆಕ್ಟ್ ದ ಲೈಟ್. ಲೈಟ್ ಅನ್ನ ಡಿಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಆಸ್ ದ ರಿಸಲ್ಟ್ ಆಫ್ ಇಟ್ ಏನಾಗ್ತಾ ಇದೆ, ಈ ಆರ್ಗಾನಿಸಮ್ ಲೈಟ್ ಅನ್ನ ಡಿಟೆಕ್ಟ್ ಮಾಡ್ಕೊಂಡು ಸರ್ವೈವ್ ಆಗ್ತಾ ಇದೆ. ಸರ್ವೈವ್ ಆಗ್ತಾ ಇರೋದ್ರಿಂದ ಇದು ಸರ್ವೈವಲ್ ಅಡ್ವಾಂಟೇಜ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ಬಟ್ ನೆಕ್ಸ್ಟ್ ಬಂದಂತ ಆರ್ಗಾನಿಸಮ್ಸ್ಗೆ ಈ ಸರ್ವೈವಲ್ ಅಡ್ವಾಂಟೇಜ್ ಇಂದ ಡೆವಲಪ್ ಆದಂತ ಈ ರೂಡಿಮೆಂಟರಿ ಐಯೇ ಕಾಂಪ್ಲೆಕ್ಸಿಟಿನ ಇಂಪ್ರೂವ್ ಮಾಡ್ಕೊಳ್ತು. ಅರ್ಥ ಆಯ್ತಾ? ಸೊ ಡ್ಯೂ ಟು ಎವಲ್ಯೂಷನ್ several millions years later, we human beings got a complex eye structure. We got a complex eye structure. ಅರ್ಥ ಆಯ್ತಾ? ಎಸ್, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಬರ್ಡ್ಸ್ ಹ್ಯಾವ್ ಇವಾಲ್ವ್ ಫ್ರಮ್ ದ ರೆಪ್ಟೈಲ್ಸ್ ಅಂತ ಹೇಳ್ತೀವಿ. ಬರ್ಡ್ಸ್ಗೂ ರೆಪ್ಟೈಲ್ಸ್ಗೂ ಆಕ್ಚುಲಿ ಏನಾಗಿದೆ, there is a link. What is that link? Because we are going to, let me tell you what is that link now. But they have been evolved. The birds have been evolved from a reptile ಅಂತ ಹೇಳ್ತೀವಿ. ಯಾಕೆಂದ್ರೆ there is a proof for it. A fossil bird, so called Archaeopteryx ಅನ್ನೋ ಒಂದು ರೆಪ್ಟೈಲ್ ಇದೆ. ಆ ರೆಪ್ಟೈಲ್ಗೂ ಕೂಡ ಫೆದರ್ಸ್ ಇತ್ತು. ಬಟ್ ಆಸ್ ಅ ರೆಪ್ಟೈಲ್, ದ ಬಾಡಿ ಆಫ್ ದಟ್ ಆರ್ಗಾನಿಸಮ್ ವಾಸ್ ವೆರಿ ಹ್ಯೂಜ್ ಆಗಿದ್ದಿದ್ರಿಂದ ಆ ಆರ್ಕಿಯೋಪ್ಟ್ರಿಕ್ಸ್ ಇದ್ದಂತ ಫೆದರ್ಸ್ ಅನ್ನ ದ ಬರ್ಡ್ ವಾಸ್ ನಾಟ್ ಯೂಸಿಂಗ್ ಫಾರ್ ದ ಫ್ಲೈಟ್ ಪರ್ಪಸ್. ರಾದರ್ ಆರ್ಕಿಯೋಪ್ಟ್ರಿಕ್ಸ್ ರೆಪ್ಟೈಲ್ ಏನ್ ಮಾಡ್ತಿತ್ತು, ಅದಕ್ಕಿದ್ದಂತ ಫೆದರ್ಸ್ ಅನ್ನ ಇಟ್ ವಾಸ್ ಯೂಸಿಂಗ್ ಫಾರ್ ಪ್ರೊಟೆಕ್ಟಿಂಗ್ ಇಟ್ಸ್ ಬಾಡಿ ಫ್ರಮ್ ದ ಕೋಲ್ಡ್. ಅಂದ್ರೆ ಐ ಕ್ಯಾನ್ ಸೇ ಫಾರ್ ದ ಇನ್ಸುಲೇಷನ್ ಪರ್ಪಸ್. ಇನ್ಸುಲೇಷನ್ ಅಂದ್ರೆ ಪ್ರೊಟೆಕ್ಟಿಂಗ್ ದ ಬಾಡಿ ಅಗೇನ್ಸ್ಟ್ ದ ಕೋಲ್ಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇಟ್ ವಾಸ್ ಪ್ರೊಟೆಕ್ಟಿಂಗ್ ಇಟ್ಸ್ ಬಾಡಿ ಫ್ರಮ್ ದ ಕೋಲ್ಡ್. ಬಟ್ ಈಗಿರುವಂತ ಬರ್ಡ್ಸ್ಗೂ ಕೂಡ ಫೆದರ್ ಇದೆ. ಬಟ್ ದ ಫೆದರ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಬಾಡಿ ಆಫ್ ದ ಆರ್ಗಾನಿಸಮ್ ರೈಟ್ ನೌ ಈಸ್ ಯೂಸ್ಡ್ ಫಾರ್ ದ ಫ್ಲೈಟ್ ಪರ್ಪಸ್. ಬಟ್ ಏನಂದ್ರೆ ಇಲ್ಲಿ ಎರಡೂ ಕೂಡ ಏನ್ ಮಾಡ್ತಾ ಇದೆ, ಎರಡಕ್ಕೂ ಇರುವಂತ ಫೆದರ್ಸ್ ಅನ್ನ ಬೇರೆ ಬೇರೆ ಪರ್ಪಸ್ ಯೂಸ್ ಮಾಡ್ತಾ ಇದೆ. ಮತ್ತೆ ಸ್ಟ್ರಕ್ಚರ್ ಏನಾಗಿದೆ, ಸಿಮಿಲರ್ ಆಗಿದೆ. ಹೋಮೋಲಾಗಸ್ ಅಲ್ಲಿ ಏನಾಗಿದೆ, ಆರಿಜಿನ್ ಮತ್ತೆ ಸ್ಟ್ರಕ್ಚರ್ ಎರಡು ಕೂಡ ಸಿಮಿಲರ್ ಆಗಿದೆ. ಬಟ್ ಪರ್ಫಾರ್ಮ್ ಮಾಡುವಂತ ಫಂಕ್ಷನ್ ಡಿಫರೆಂಟ್. ಆರ್ಕಿಯಾಪ್ಟ್ರಿಕ್ಸ್ ಇರುವಂತ ಫೆದರ್ ಇನ್ಸುಲೇಷನ್ ಯೂಸ್ ಮಾಡ್ತಿದ್ರೆ, ಪ್ರೆಸೆಂಟ್ ಇರುವಂತ ಬರ್ಡ್ ಇರುವಂತ ಫೆದರ್ ಏನಾಗ್ತಾ ಇದೆ, ಇಟ್ ಈಸ್ ಯೂಸಿಂಗ್ ಫಾರ್ ದ ಫ್ಲೈಟ್ ಪರ್ಪಸ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್.
ಅರ್ಥ ಆಯ್ತು ಅನ್ಕೋತೀನಿ. ಎವಲ್ಯೂಷನ್ ಬೈ ಸ್ಟೇಜಸ್ ಕೇಳಿದ್ರೆ ನೋಡಿ ಈ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ. ಅರ್ಥ ಆಯ್ತಾ? ಸೊ ಲಾಸ್ಟ್ ಕ್ವಶನ್ ಫಾರ್ ದಿಸ್ ಸೆಷನ್, ಡಿಸ್ಕ್ರೈಬ್ ಹೌ ಫಾಸಿಲ್ ಪ್ರೊವೈಡ್ಸ್ ಎವಿಡೆನ್ಸಸ್ ಇನ್ ಸಪೋರ್ಟ್ ಆಫ್ ಇವಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಫಾಸಿಲ್ ನಮ್ಗೆ ಏನ್ ಸಿಗ್ತಾ ಇದೆ, ನಾವು ಲೇಯರ್ಸ್ ನ ಅರ್ತ್ ನ ಲೇಯರ್ಸ್ ನ ಡಿಗ್ ಮಾಡಿದಾಗ ವಿ ಆರ್ ಗೆಟಿಂಗ್ ಫಾಸಿಲ್ಸ್, ರೈಟ್? ಈ ಫಾಸಿಲ್ಸ್ ಯಾವ ರೀತಿ ಎವಿಡೆನ್ಸ್ ಅನ್ನ ನಮ್ಗೆ ಕೊಡ್ತಾ ಇದೆ, ಹೌ ಇಸ್ ದಿಸ್ ಫಾಸಿಲ್ ಇಸ್ ಸಪೋರ್ಟಿಂಗ್ ದ ಎವಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ಒಂದು ಎವಲ್ಯೂಷನ್ ಅನ್ನೋದು ಇಟ್ ಇಸ್ ಅ ಸೀಕ್ವೆನ್ಸ್ ಆಫ್ ಗ್ರಾಜುಯಲ್ ಚೇಂಜ್. ಇದು 1 or 2 days ಅಲ್ಲಿ ಆಗಲ್ಲ, 1 or 2 months ಅಲ್ಲಿ ಆಗಲ್ಲ, 1 or 2 years ಅಲ್ಲಿ ಆಗಲ್ಲ. ಇಟ್ ಟೇಕ್ ಲಾಂಗ್ ಟೈಮ್. ಓಕೆ, ಸೊ ಫ್ರಮ್ ಸಿಂಪಲ್ ಲೈಫ್ ಫಾರ್ಮ್ ಟು ಅ ಕಾಂಪ್ಲೆಕ್ಸ್ ಲೈಫ್ ಫಾರ್ಮ್ ಏನಾಗುತ್ತೆ, primitive organisms that lived over a million years ago, okay, to a new organisms that exist today, they have been evolved. ಅಂದ್ರೆ ಹಿಂದೆ ಇದ್ದಂತ ಆರ್ಗಾನಿಸಮ್ಸ್ ಏನಾಗ್ತಾ ಇದೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡ್ಯೂ ಟು ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಅಲ್ಲಿ ನಾವ್ ಏನ್ ಹೇಳ್ತೀವಿ, ಮ್ಯೂಟೇಷನ್, ನ್ಯಾಚುರಲ್ ಸೆಲೆಕ್ಷನ್, ಮೈಗ್ರೇಷನ್, ಜೆನೆಟಿಕ್ ಡ್ರಿಫ್ಟ್, ಇದೆಲ್ಲ ಹೇಳ್ತೀವಿ. ಮೆಕ್ಯಾನಿಸಮ್ ಆಫ್ ಇವಲ್ಯೂಷನ್ ಇಂದ ಏನಾಗ್ತಾ ಇದೆ, ಹಿಂದೆ ಇದ್ದಂತ ಆರ್ಗಾನಿಸಮ್ಸ್ ಈಗ ಏನಾಗಿದೆ, ಇವಾಲ್ವ್ ಆಗಿದೆ. Okay, so evolution occur by changes. So improvement and modification of simple life forms takes place because of the evolution. So fossils ಏನಾಗಿದೆ, fossils are the remains of impressions of organisms that lived in the remote past ಅಂತ ನಾವು ಹೇಳ್ತೀವಿ. ಇದು fossil ನ ಡೆಫಿನೇಷನ್. So ಈ fossil ಏನ್ ಮಾಡುತ್ತೆ, it provide the evidences that present in the animals that have been originated from the previously existing ones to the process of the continuous evolution. ಅಂದ್ರೆ ಹಿಂದೆ ಇದ್ದಂತ ಆರ್ಗಾನಿಸಮ್ಸ್ ಈಗಿರುವಂತ ಆರ್ಗಾನಿಸಮ್ಸ್ ಇರುವಂತ ಲಿಂಕ್ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್, ಫಾಸಿಲ್ಸ್ ಕ್ಯಾನ್ ಬಿ ಯೂಸ್ಡ್ ಟು ರೀಕನ್ಸ್ಟ್ರಕ್ಟ್ ದ ಎವಲ್ಯೂಷನರಿ ಹಿಸ್ಟ್ರಿ. ಅಂದ್ರೆ ಯಾವ ಆರ್ಗಾನಿಸಮ್ ಇಂದ ಇವಾಲ್ವ್ ಆಗಿದೆ, ಹಿಸ್ಟ್ರಿನಲ್ಲಿ ಈ ಆರ್ಗಾನಿಸಮ್ ಇತ್ತು, ಆ ಆರ್ಗಾನಿಸಮ್ ಇವಾಗಿರುವಂತ ಆರ್ಗಾನಿಸಮ್ ಯಾವ ಇದಕ್ಕೆ ಹೋಲಿಕೆ ಆಗ್ತಿದೆ ಅಂತ ಹೇಳುತ್ತೆ. ಫಾಸಿಲ್ಸ್ ಕ್ಯಾನ್ ಬಿ ಯೂಸ್ಡ್ ಟು ರೀಕನ್ಸ್ಟ್ರಕ್ಟ್ ದ ಎವಲ್ಯೂಷನರಿ ಹಿಸ್ಟ್ರಿ. ಹಿಂದೆ ಇದ್ದ ಆರ್ಗಾನಿಸಮ್ಸ್ಗೆ ನಮ್ಮನ್ನ ನಾವು ಲಿಂಕ್ ಮಾಡ್ಕೊಳ್ಬಹುದು. So the distribution pattern of the fossils shows that the ancient fossils present in the bottom of the rocks are simple, while the most recent fossils found on the upper strata of are more highly evolved ಅಂತ ಹೇಳ್ತೀವಿ. ಅಂದ್ರೆ ನಾನು ಹೇಳ್ದಂಗೆ deeper the fossil, older it is. Recent the fossils, the more, that is the fossils found in the upper layer are more recent one. And ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ deeper the fossil ಏನಾಗಿರುತ್ತೆ, older, ಇದ್ರದ್ದು ಕಾಂಪ್ಲೆಕ್ಸಿಟಿ ತುಂಬಾ ಇರಲ್ಲ. They are the simple ಆರ್ಗಾನಿಸಮ್. ಬಾಡಿ ಕಾಂಪ್ಲೆಕ್ಸಿಟಿ ತುಂಬಾ ಸಿಂಪಲ್ ಆಗಿರುತ್ತೆ. ಈಗ ಬರುವಂತ ಆರ್ಗಾನಿಸಮ್ ನ ಬಾಡಿ ಕಾಂಪ್ಲೆಕ್ಸಿಟಿ ಏನಾಗಿರುತ್ತೆ, ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಓಕೆ, ಓಲ್ಡರ್ ಆರ್ಗಾನಿಸಮ್ಸ್ ಬಾಡಿ ತುಂಬಾ ಸಿಂಪಲ್, ಈಗಿರುವಂತ ಆರ್ಗಾನಿಸಮ್ಸ್ ಬಾಡಿ ತುಂಬಾ ಕಾಂಪ್ಲೆಕ್ಸ್. ಅರ್ಥ ಆಗ್ತಿದ್ಯಾ? ಸೊ ಅದು ನೀವು ತಿಳ್ಕೊಳ್ಬೇಕು. ಸೊ ಇಟ್ ಮೀನ್ಸ್ ದಟ್ ಫಾಸಿಲ್ಸ್ ಫ್ರಮ್ ಫಾಸಿಲ್ ಫಾರ್ಮ್ ಅಂಡ್ ಬಿಕಮ್ more and more complex as we proceed from the earliest to recent rock. It gives an idea of time in history when different species were formed or become extinct, that the fossil provides as evidences for supporting the evolution. ಅಂದ್ರೆ ಈಗ ಎಷ್ಟೊಂದು ಆರ್ಗಾನಿಸಮ್ಸ್ ಇತ್ತು ಅಲ್ವಾ, ಅದೇನಾಯ್ತು, ಎಕ್ಸ್ಟಿಂಕ್ಟ್ ಆಗ್ತಾ ಹೋಯ್ತು. We can't see those organisms right now. Okay, we may not see, but we can see that those organisms which were there in the millions of years ago had some connectivity with the recent organisms. ಇದನ್ನ ಹೇಳ್ತಾರೆ. ಅರ್ಥ ಆಯ್ತಾ? ಈ ಏನ್ ನಾನು ಆನ್ಸರ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. You can write by your own way. Some of the points you can pick and write, you can write by your own way. But ನಿಮ್ಗೆ ಗೊತ್ತಿರಬೇಕು, how can you prove or how can you give an evidence that fossils are providing the proof for the support, or it is providing the evidence for a proof for that organisms are being evolved ಅಂತ ಗೊತ್ತಿರಬೇಕು. ಓಕೆ, ಐ ಹೋಪ್ ನಾನು ಎಕ್ಸ್ಪ್ಲೈನ್ ಮಾಡಿದಂತ ಈ ಕಾನ್ಸೆಪ್ಟ್ ನಿಮ್ಗೆ ಸ್ವಲ್ಪ ಕಾಂಪ್ಲೆಕ್ಸಿಟಿ ಜಾಸ್ತಿ ಇದೆ, ಬಟ್ ಏನಂದ್ರೆ ಸಮ್ ಕಾನ್ಸೆಪ್ಟ್ಸ್ ಆರ್ ವೆರಿ ಇಂಪಾರ್ಟೆಂಟ್, ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳ್ತಾರೆ ಅಂಡ್ ಇದೆಲ್ಲ ಈಸಿ ಇದೆ. ಅಪ್ಲಿಕೇಶನ್ ಅಂತ ಹೇಳಿದಾಗ ನಾನು ಲಾಸ್ಟ್ 2 ಕ್ವೆಶನ್ಸ್ ಇದೆಯಲ್ಲ ಅದು, ಅಂಡ್ ನಿಮ್ಗೆ ಇನ್ನು ಅಪ್ಲಿಕೇಶನ್ಸ್ ಅಂತ ಈ ಲೆಸನ್ ಅಲ್ಲಿ ಅಷ್ಟೊಂದು ಏನು ಕೇಳಲ್ಲ. ಸೊ ಏನಾದ್ರೂ ಇದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ಹೆರಿಡಿಟರಿ ಅಂಡ್ ಎವಲ್ಯೂಷನ್ ರಿಲೇಟೆಡ್ ಆಗಿ ನಾನು ಡಿಸ್ಕಸ್ ಮಾಡಿದಂತ 2018-19 ಬ್ಯಾಚ್ ಇಂದ 2021-22 ಬ್ಯಾಚ್ ವರೆಗೂ ಕೇಳಿರುವಂತ ಎಲ್ಲಾ ಕ್ವೆಶನ್ಸ್ ನಾನು ಡಿಸ್ಕಸ್ ಮಾಡಿದೀನಿ. ಇದೆಲ್ಲ ಇಂಪಾರ್ಟೆಂಟ್ ಇದೆ. ವಿತೌಟ್ ಮಿಸ್ಸಿಂಗ್ ಯು ಹ್ಯಾವ್ ಟು ಗೋ ಥ್ರೂ ಆಲ್ ದೀಸ್ ಕ್ವೆಶನ್ ಅಂಡ್ ಆನ್ಸರ್ಸ್. Okay, if you find this video useful, don't forget to like this video. I'll be coming up with some golden questions in my upcoming video. Until then, take care.